ಹರಿ ಓಂ. ನಿಶುಸೀದ ಗಣಪತೆ ಗಣೇಶು ತ್ವಾಮಾಹುರ್ವಿಪ್ರತಮಂ ಕವೀನಾಂ ನೃತೆ ತ್ವತ್ಕ್ರಿಯತೆ ಕಿಂಚನಾರೇ ಮಹಾಮರ್ಕಂ ಮಾಘವಂ ಚಿತ್ರಮರ್ಚ. ಅಶೇಷವಾಗ್ಜಾಡ್ಯಮಲಾಪಹಂತ್ರೀ ನಮಂ ನವಂ ಸ್ಪಷ್ಟ ಸುಭಕ್ಪ್ರದಾಯಿನಿ ಮಮೇಹ ಜಿಹ್ವಾಗ್ರಸುರಂಗನರ್ತಕೀ ಭವ ಪ್ರಸನ್ನಾ ವದನೆ ಚ ಮೇ ಶ್ರೀಃ. ನೌಮಿ ನ್ಯಾಯ ಸುಧಾದಿಕೃಜ್ಜಯ ಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇಹಂ ಸವರಾನ್ ರಘೂತ್ತಮ ಗುರೂನ್ ವೈದಗ್ಧ್ಯವಾರಾಂ ನಿಧೀನ್ ಶ್ರೀ ಸತ್ಯವ್ರತ ರಾಘವೇಂದ್ರ ಮುನಿಪಾನ್ ಸದ್ಬೋಧ ಸಧ್ಯಾನಪಾನ್ ವಿದ್ಯಾಯಂ ವಿಬುಧಾಚಾರ್ಯಂ ವೇದಜ್ಞಾನಬ್ಧಿಚಂದಿರಂ ದುರ್ಮತಧ್ವಂತಮರ್ತಂಡಂ ಸತ್ಯಧ್ಯಾನ ಮುನಿಂ ಭಜೆ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದ ತೀರ್ಥಾರ್ಯಾನ್ ನೌಮಿ ನ್ಯಾಯ ಸುಧಾರತಾನ್ ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತ್ವತ್ಪಾದ ಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತ ಸತತಂ ಯಾಚೇ ನಿಬದ್ಧಾಂಜಲಿಃ. ಚಿತ್ತಂ ಮದ್ಗುಣದೋಷ ಚಿಂತನ ವಿಧೌ ನೂನಂ ಮನಂ ಮಾ ಕೃತಾಃ ಶ್ರೀ ಸತ್ಯಾತ್ಮ ಗುರೋ ತ್ವದಂಘ್ರಿಯುಗಲಂ ಹಿತ್ವಾ ನ ಮೇ ಸದ್ಗತಿಃ. ವಿದ್ಯಾಪೀಠ ವಿಧಾತಾರಂ ವಿದ್ಯಾವಾರಿಧಿ ಚಂದಿರಂ ವಿದ್ಯಾರ್ಥಿ ವತ್ಸಲಂ ವಂದೇ ಮಹಾಮಹಿಮ ಸದ್ಗುರುಂ. ಮಹತ್ವಾದ್ ಭಾರವತ್ವಾಚ್ಚ ಮಹಾಭಾರತ ಮುಚ್ಯತೆ ನಿರುಕ್ತಮಸ್ಯ ಯೋ ವೇದ ಅಪೈಃ ಪ್ರಮುಚ್ಯತೆ. ನಮೋ ಭಗವತೆ ತಸ್ಮೈ ವ್ಯಾಸಾಯ ಅಮಿತ ತೇಜಸೆ ಯಸ್ಯ ಪ್ರಸಾದಾದ್ ವಕ್ಷ್ಯಾಮಿ ನಾರಾಯಣ ಕಥಾಮಿಮಾಂ. ಸರ್ವಾಂತರ್ಯಾಮಿಯಾದ ಪರಮಾತ್ಮನ ಪ್ರೇರಣೆಯಿಂದ ಆ ಭಗವಂತನ ಅನಂತ ಗುಣಗಳಲ್ಲಿಯ ಒಂದು ಗುಣಲೇಶವನ್ನು ಮಾತ್ರ ವಿವರ ಮಾಡುವುದಕ್ಕೆ ಪ್ರವೃತ್ತವಾದ ಈ ಭಗವಂತನ ವಾಂಗ್ಮಯ ಭಗವದ್ವಿಷಯಕ ವಾಂಗ್ಮಯ, ಭಗವದ್ರಚಿತವಾದ ವಾಂಗ್ಮಯ, ಸಾಕ್ಷಾತ್ ದೇವರಿಂದ ಉಪದಿಷ್ಟವಾದ ಅಮೋಘವಾದ ವಾಂಗ್ಮಯ. ದೇವರು ನಿರ್ದೋಷ, ಅವನ ಗ್ರಂಥಗಳೂ ನಿರ್ದೋಷ. ಯಾರು ಸದೋಷರೋ ಅವರ ಗ್ರಂಥಗಳಲ್ಲಿ ದೋಷ ಬರ್ತದೆ. ದೇವರ ಗ್ರಂಥಗಳಲ್ಲಿ ದೋಷವಿಲ್ಲ. ಯಾಕೆ? ದೇವರಲ್ಲಿ ದೋಷಗಳಿಲ್ಲ. ಇಂಥ ಶುದ್ಧವಾಗಿರುವಂತಹ ಗ್ರಂಥಗಳ ವ್ಯಾಖ್ಯಾನ, ವಿವರಣ, ಉಪನ್ಯಾಸ ನಮ್ಮ ಚಿತ್ತಶುದ್ಧಿಗಾಗಿ, ಪಾಪ ಪರಿಹಾರಕ್ಕಾಗಿ, ಜ್ಞಾನದ ಅಭಿವೃದ್ಧಿಗಾಗಿ ಮಾಡುವುದು ಕರ್ತವ್ಯ. ಅದರಿಂದ ನಮ್ಮ ಉದ್ಧಾರ. ಮಹಾಭಾರತ ನಿನ್ನೆ ನಾನು ಹೇಳಿದಂತೆ ಇದೊಂದು ವಿಶಾಲವಾದ ವಾಂಗ್ಮಯ. ಈ ವಾಂಗ್ಮಯ ಅಸಾಧಾರಣವಾಗುವುದಕ್ಕೆ ಮೇಲ್ತೋರಿಕೆಯ ಒಂದು ಕಾರಣ ವಿಸ್ತಾರ. ಇನ್ನೊಂದು ಇದರ ಮಹತ್ವದ ಕಾರಣ ಸಾಕ್ಷಾತ್ ಭಗವಂತ. ಇದರ ಜೊತೆಯಲ್ಲಿ ಮತ್ತೊಂದು ಕಾರಣ, ಇದು ವೇದಗಳಲ್ಲಿಲ್ಲದ ವಿಷಯಗಳನ್ನು ಹೇಳುವಂಥದ್ದು. ಹೀಗಾಗಿ ಮಹಾಭಾರತ ಇದು ಒಂದು ಅತ್ಯುನ್ನತವಾದಂತಹ ಒಂದು ಗ್ರಂಥ ರಾಜ ಅಂತ ಪ್ರಸಿದ್ಧವಾಗಿದೆ. ಇದು ಗ್ರಂಥ ಸಮ್ರಾಟ್ ಅಂತ ಹೇಳಲಿಕ್ಕೆ ತಪ್ಪಿಲ್ಲ. ಉಳಿದೆಲ್ಲ ಗ್ರಂಥಗಳು ಗ್ರಂಥ ರಾಜಗಳಾದರೆ ಮಹಾಭಾರತ ಇದು ಗ್ರಂಥ ಚಕ್ರವರ್ತಿ, ಗ್ರಂಥ ಸಮ್ರಾಟ್. ಶಾಸ್ತ್ರಗಳಲ್ಲಿ ಇದಕ್ಕೆ ಸೂತ್ರ ಪ್ರಸ್ಥಾನವನ್ನ ಬಿಟ್ಟು ವೇದಾಂತ ಸೂತ್ರಗಳು ಮಾತ್ರ ಮಹಾಭಾರತಕ್ಕೆ ಮಿಗಿಲಾದದ್ದು. ಮಹಾಭಾರತವನ್ನ ಬಿಡುವ ಸಾಮರ್ಥ್ಯ ವೇದಾಂತ ಸೂತ್ರಗಳನ್ನು ಬಿಟ್ಟು ಬೇರೆ ಇನ್ಯಾವ ಗ್ರಂಥಕ್ಕೂ ಇಲ್ಲ, ಸಣ್ಣದಾಗಲಿ ದೊಡ್ಡದಾಗಲಿ. ಮಹಾಭಾರತದಲ್ಲೂ 3 ಸ್ತರಗಳನ್ನು ನಾವು ಲೆಕ್ಕಿಸಬಹುದು. ಒಂದು ಮಹಾಭಾರತ, ಇನ್ನೊಂದು ಗೀತೆ, ಮತ್ತೊಂದು ವಿಷ್ಣು ಸಹಸ್ರನಾಮ. ವಿಷ್ಣು ಸಹಸ್ರನಾಮ ಕೇವಲ ನೇರವಾಗಿ ಭಗವಂತನ ಗುಣಗಳನ್ನ, ಮಹಾತ್ಮ್ಯವನ್ನ ವರ್ಣಿಸುವಂಥದ್ದು. ಭಗವದ್ಗೀತೆ ಭಗವಂತನ ಮಹಾತ್ಮ್ಯವನ್ನು ವರ್ಣನೆ ಮಾಡ್ತದೆ. ಜೊತೆಯಲ್ಲಿ ಜೀವರ ಕರ್ತವ್ಯ, ಜೀವರ ಸಾಧನೆ, ಜೀವರ ಕಷ್ಟ, ಸಂಸಾರ ಇತ್ಯಾದಿಗಳನ್ನು ಕೂಡ ಹೇಳ್ತದೆ. ಅಂದ ಮಾತ್ರಕ್ಕೆ ಗೀತೆ ಸಣ್ಣದು ಅಂತಲ್ಲ, ಆದರೆ ಸಮಗ್ರವಾದ ಶಾಸ್ತ್ರದ ಸಾರ ಭಗವದ್ಗೀತೆ. ಆದರೆ ವಿಷ್ಣು ಸಹಸ್ರನಾಮ ಇದು ನೇರವಾಗಿ ಕೇವಲ ಭಗವಂತನ ಗುಣಗಳನ್ನ
ಹೇಳುವ ಅಮೋಘವಾದ ಕೃತಿ. ಹಾಗಾಗಿ ವಿಷ್ಣು ಸಹಸ್ರನಾಮದ ಸ್ಥಾನ ನನ್ನ ಲೆಕ್ಕದಲ್ಲಿ ಹೆಚ್ಚು. ಜ್ಞೇಯಂ ಪಾಠ್ಯಂಚ ತದ್ವಯಂ ಎಂಬುದಾಗಿ ಶ್ರೀಮದಾನಂದ ತೀರ್ಥರು ತಮ್ಮ ಗ್ರಂಥದಲ್ಲಿ ಹೇಳಿದ್ದುಂಟು. ಜ್ಞೇಯಂ ಪಾಠ್ಯಂಚ ತದ್ವಯಂ, ಇವೆರಡನ್ನ ಪಠನ ಮಾಡಿ, ಇವೆರಡನ್ನ ಜಪ ಮಾಡಿ, ಇವೆರಡನ್ನ ಅಧ್ಯಯನ ಮಾಡಿ ಜ್ಞಾನ ಮಾಡಿಕೊಳ್ಳಿ. ತಿಳಿಯಬೇಕಾದದ್ದು, ಜ್ಞಾನ ಮಾಡಿಕೊಳ್ಳಬೇಕಾದದ್ದು ಎರಡನ್ನು, ಪಾರಾಯಣ ಮಾಡಬೇಕಾದದ್ದಲ್ಲೂ ಎರಡನ್ನು. ಹೀಗೆ ಈ ಎರಡು ಗ್ರಂಥಗಳನ್ನ ಮಹಾಭಾರತದಲ್ಲಿ ಸಾರಭೂತವಾದ, ಸಂಗ್ರಹಭೂತವಾದ, ಸಂಕ್ಷಿಪ್ತ ರೂಪವಾದ ಎಂಬುದಾಗಿ ಹೇಳಿದ್ದಾರೆ. ಹೀಗೆ ಈ ಮಹಾಭಾರತದ ವಿಸ್ತಾರ, ಆಳ, ಎತ್ತರ, ಅದರ ಪಾವಿತ್ರ್ಯ, ಅದರ ಘನತೆ ಇವುಗಳನ್ನು ನಾವು ತಿಳಿದುಕೊಂಡಾದ ಮೇಲೆ ಮಹಾಭಾರತದ ಬಗ್ಗೆ ಒಂದೆರಡು ಮಾತುಗಳನ್ನ ಮೊದಲಿಗೆ ಹೇಳ್ತಾರೆ. ಆಖ್ಯಾಸ್ಯಂತೆ ತಥೈವನ್ಯೇ ಇತಿಹಾಸ ವಿಮಂಭುವಿ ಇದಂತು ತ್ರಿಷು ಲೋಕೇಶು ಮಹಜ್ಞಾನಂ ಪ್ರತಿಷ್ಠಿತಂ. ಸೌತಿ ಉಪದೇಶವನ್ನು ಮಾಡುವಾಗ ಹೇಳ್ತಾ ಇದ್ದಾರೆ, ಇದು ಹಿಂದಿನ ಅನೇಕ ಕವಿಗಳು ಈ ಮಹಾಭಾರತವನ್ನ ಕೊಂಡಾಡಿದ್ದಾರೆ, ವರ್ಣಿಸಿದ್ದಾರೆ. ಅರೆ ಹಿಂದಿನವರು ಅನೇಕರು ಇದನ್ನು ವ್ಯಾಖ್ಯಾನ ಮಾಡಿದರು, ಅನೇಕರು ಮಹಾಭಾರತವನ್ನ ಹೇಳ್ತಾ ಇದ್ದಾರೆ. ಆಖ್ಯಾಸ್ಯಂತೆ ತಥೈವನ್ಯೇ, ಮುಂದೆಯೂ ಮಹಾಭಾರತವನ್ನ ಅನೇಕರು ಅದನ್ನ ವರ್ಣನೆ ಮಾಡ್ತಾರೆ, ವ್ಯಾಖ್ಯಾನ ಮಾಡ್ತಾರೆ, ಉಪದೇಶ ಮಾಡ್ತಾರೆ. ಇದು ಮೂರು ಕಾಲದಲ್ಲೂ ಅಮೂಲ್ಯವಾಗಿರುವ ಗ್ರಂಥವೇ. ಕೆಲವು ಗ್ರಂಥಗಳು ತಮ್ಮ ಮೌಲ್ಯವನ್ನ ತಮ್ಮ ಜೀವಮಾನದಲ್ಲೇನೆ ಕಳ್ಕೊಂಡ್ಬಿಡ್ತದೆ. ಗ್ರಂಥಕಾರ ಇನ್ನೂ ಇರ್ತಾನೆ, ಅವನು ಬದುಕಿದಾಗಲೇ ಆ ಗ್ರಂಥ ತನ್ನ ಸಾವು ಒಪ್ಪಿಬಿಡ್ತದೆ, ಸತ್ತೋಗ್ತದೆ. ಆ ಗ್ರಂಥಕಾರನೇ ಅದನ್ನ ಸ್ಕ್ರ್ಯಾಪ್ ಅಂತ ಮಾಡಿ ಚೆಲ್ಲಿ ಬಿಡ್ತಾನೆ. ಈ ತರಹದ ಕಾದಂಬರಿಗಳು, ಕಥೆಗಳು, ಆಖ್ಯಾನಗಳು, ಪ್ರಹಸನ, ಪ್ರಬಂಧ, ಲೇಖ ಜಗತ್ತಿನಲ್ಲಿ ನಾವು ನೋಡ್ತೇವೆ. ಆದರೆ ಮಹಾಭಾರತ ಈ ತರಹದ್ದಲ್ಲ. ಆಚಖ್ಯ, ಕೆಲವರು ಹಿಂದೆ ಹೇಳಿದರು, ಈಗಲೂ ಹೇಳ್ತಾರೆ, ಮುಂದೆಯೂ ಹೇಳ್ತಾರೆ. ಇದು ಗ್ರಂಥದ ರೆಲೆವೆನ್ಸಿಗೆ ಸಂಬಂಧಪಟ್ಟಂತಹ ಮಾತು. ಯಾವುದೇ ಒಂದು ಗ್ರಂಥ ಅದು ಎಷ್ಟು ಮಹತ್ವದ್ದು ಅಂತ ಅನ್ನೋದನ್ನ ಪರೀಕ್ಷೆ ಮಾಡುವುದಕ್ಕೆ ಅದರ ರೆಲೆವೆನ್ಸ್ ಅದು ಬಹಳ ಮಹತ್ವದ್ದು. ರೆಲೆವೆನ್ಸ್ ಒಂದು ದೃಷ್ಟಿಯಿಂದ ಮಹತ್ವದ್ದಾದರೆ ಆ ಕಾಲದಲ್ಲಿ ಐತಿಹಾಸಿಕವಾಗಿ ಅದು ಎಷ್ಟು ಅವಶ್ಯಕವಾಗಿತ್ತು, ಎಷ್ಟು ಮಹತ್ವದ್ದಿತ್ತು ಅಂತ ತಿಳಿದುಕೊಳ್ಳುವುದು ಇನ್ನೊಂದು ಅಂಶ. ನಾವು ಪೆಥಗರಸ್ಸಿನ ಅನೇಕ ಮಾತುಗಳು ಅಥವಾ ಪ್ಲೇಟೋವಿನ ಅನೇಕ ಸಿದ್ಧಾಂತಗಳು, ಇಲ್ಲವೇ ಯೂಕ್ಲಿಡ್ಡಿನ ಅನೇಕ ಥೇರಮ್ಗಳು, ಇವು ಇವತ್ತು ಎಲ್ಲ ಸಂಬಂಧಪಟ್ಟದ್ದಾಗದಿದ್ದರೂ ಕೆಲವು ಆ ಕಾಲದಲ್ಲಿ ಸಂಬಂಧಪಟ್ಟದ್ದಿತ್ತು ಅನ್ನುವುದಕ್ಕಾಗಿ ಅದು ಅಪರೂಪ, ಅದು ಬಹಳ ಮಹತ್ವದ್ದು. ಯುರೇಕಾ ಅಂತ ಹೇಳಿ ಯಾವುದೋ ಒಂದು ಹೊಸದನ್ನ ಕಂಡು ಹಿಡಿದಾಗ ಅದು ಅವತ್ತು ಹೊಸದಿತ್ತು, ಇವತ್ತು ಅದು ಬೇಕಾಗಿಲ್ಲ. ಆದ್ರಿಂದ ಅದು ಹಳೆದಾಯಿತು, ಹಳಸಿ ಹೋಯಿತು. ಹಳಸಿ ಹೋದ ಮಾತ್ರಕ್ಕೆ ಅಂದಿನ ಇತಿಹಾಸದ ದೃಷ್ಟಿಯಿಂದ ನಾವು ನೋಡುವಾಗ ಅದು ಬಹಳ ಮಹತ್ವಪೂರ್ಣವಾದ ವಸ್ತು. ಹಾಗೆ ಅಂದಿನ ಇತಿಹಾಸವನ್ನು ನೋಡುವಾಗ ಮಹಾಭಾರತ ದೊಡ್ಡದು ಅಂತ ಮಾತ್ರವಲ್ಲ, ಇವತ್ತು ನಮ್ಮ ಜೀವನಕ್ಕೆ ಸಂಬಂಧಪಟ್ಟ ಮೌಲ್ಯವನ್ನ, ತತ್ವವನ್ನ, ಸಿದ್ಧಾಂತವನ್ನ ಹೇಳುವ ಗ್ರಂಥ. ಹಾಗಾಗಿ ಗ್ರಂಥದ ಒಂದು ವೈಶಿಷ್ಟ್ಯ ಅದರ ರೆಲೆವೆನ್ಸಿನಲ್ಲಿದೆ. ಅದು ನಮ್ಮ ನಿತ್ಯದ ಜೀವನಕ್ಕೆ, ಇವತ್ತಿನ ವಿಚಾರಧಾರೆಗೆ ಎಷ್ಟು ಸಂಬಂಧ ಪಡುತ್ತದೆ ಅಂತನ್ನುವುದರ ಮೇಲೂ ಕೂಡ ಅದರ ಅವಶ್ಯಕತೆ, ಅದರ ಮೌಲ್ಯ ಅಳೆಯಲ್ಪಡ್ತದೆ. ಆ ದೃಷ್ಟಿಯಲ್ಲಿ ಮಹಾಭಾರತ ಸತ್ತಿಲ್ಲ, ಈಗ ಸಾಯುವುದಿಲ್ಲ, ಇನ್ನು ಮುಂದೆ ಎಂದೆಂದಿಗೂ ಇದು ಸಾಯುವುದಿಲ್ಲ. ಸಾಯುವ ಗ್ರಂಥವನ್ನ ವೇದವ್ಯಾಸರು ಬರೀಲಿಲ್ಲ. ಸಾಯುವುದೇ ಇದ್ರೆ ಅದನ್ನು ಬರೀತೇ ಇರಲಿಲ್ಲ. ಯಾಕೆ? ಸತ್ತವರ ಬಗ್ಗೆ ಬರೆದ ಗ್ರಂಥ ಅದು. ಸತ್ತು ಹೋಗುವವರ ಬಗ್ಗೆ ಬರೆದ ಗ್ರಂಥವನ್ನ ಬರೆದು ನಾವೇನ್ ಮಾಡಬೇಕಾಗಿ? ಹಾಗಲ್ಲ. ಆದ್ದರಿಂದ ಕೆಲವು ಇತಿಹಾಸಗಳನ್ನ ನಮ್ಮ ನಾನಿ ಪಾಲ್ಖಿವಾಲ ಹೇಳ್ತಿರ್ತಾರೆ, ಇಫ್ ಯು ಡೋಂಟ್ ಲರ್ನ್ ಲೆಸನ್ಸ್ ಫ್ರಮ್ ದ ಹಿಸ್ಟ್ರಿ, ಯು ಆರ್ ಕಂಡೆಮ್ಡ್ ಟು ಕಮಿಟ್ ದ ಸೇಮ್ ಮಿಸ್ಟೇಕ್ಸ್. ಇತಿಹಾಸವನ್ನು ನೀನು ಓದದೇ ಇದ್ರೆ ಇತಿಹಾಸದಲ್ಲಿ ಆಗಿರುವ ತಪ್ಪುಗಳನ್ನ ಮತ್ತೆ ಮತ್ತೆ ನೀನು ಮರುಕಳಿಸಿ ಮಾಡ್ತೀನಿ. ಇತಿಹಾಸದಲ್ಲಿ ಆಗಿರುವ ಏನು ತಪ್ಪು ಇದನ್ನು ನೀನು ನೋಡಿಕೊಂಡ್ರೆ ಅದನ್ನು ನೀನು ತಿದ್ಕೊಳ್ಳಿಕ್ಕೆ ಸಾಧ್ಯ. ಸೊ ಹಿಸ್ಟ್ರಿ ಮಸ್ಟ್ ಬಿ ಸ್ಟಡಿ. ಆ ಲೆಕ್ಕದಲ್ಲಿ ಮಹಾಭಾರತವನ್ನು ಓದುವುದು ಮಾತ್ರವಲ್ಲ, ಇದು ಅಂದಿನ ತಪ್ಪುಗಳು ಇವತ್ತಿಲ್ಲದೆ ಇಲ್ಲ ಅನ್ನುವ ಸಮಸ್ಯೆ ಅಲ್ಲ.
ಇವತ್ತೂ ಆಗುವ ತಪ್ಪುಗಳನ್ನ ಮಹಾಭಾರತ ಎತ್ತಿ ಹೇಳ್ತದೆ. ಸೊ ಇಟ್ ಈಸ್ ಮೋರ್ ರೆಲೆವೆಂಟ್. ಇಟ್ ಈಸ್ ನಾಟ್ ಎನ್ ಹಿಸ್ಟ್ರಿ. ಇದು ಬರೀ ಇತಿಹಾಸವಾಗಿ ಉಳಿಯುವ ಗ್ರಂಥವಲ್ಲ. ಇದು ವರ್ತಮಾನವೂ ಅಷ್ಟೇ ಸತ್ಯ, ಅಷ್ಟೇ ವರ್ತಮಾನ. ಇದು ಎಷ್ಟು ವರ್ತಮಾನವೋ ಅಷ್ಟೇ ಪ್ರಮಾಣದಲ್ಲಿ ಇದು ಭವಿಷ್ಯ. ಆದ್ದರಿಂದ ಮಹಾಭಾರತ ಇದು ಇತಿಹಾಸ ಹೌದು, ಭವಿಷ್ಯ ಹೌದು, ವರ್ತಮಾನ ಹೌದು. ಆದ್ದರಿಂದ ಎಲ್ಲ ಕಾಲದವರೆಗೂ ಸಂಬಂಧಪಟ್ಟಂತಹ ಇದು ಗ್ರಂಥ. ಮಹಾಭಾರತದ ಇನ್ನೊಂದು ವೈಶಿಷ್ಟ್ಯವನ್ನ ನಾನು ಹೇಳಬೇಕು ಅಂದ್ರೆ, ಇದಂತೂ ತ್ರಿಷು ಲೋಕೇಶು ಮಹಜ್ಞಾನಂ ಪ್ರತಿಷ್ಠಿತಂ. ಮಹಾಭಾರತ ಬಹಳ ಸುಂದರವಾಗಿ ಹೇಳುತ್ತದೆ. ಇದಂತೂ ತ್ರಿಷು ಲೋಕೇಶು ಮಹಜ್ಞಾನಂ, ಬಹಳ ಸುಂದರ. ಇದು 3 ಲೋಕಗಳಿಗೆ ಸಂಬಂಧಪಟ್ಟದ್ದು. 3 ಲೋಕಗಳಲ್ಲೂ ಅದ್ಭುತವಾದ ಮಹಾಜ್ಞಾನವಿದೆ ಮಹಾಭಾರತ. ಯಾವುದೋ ಒಂದು ಕಾವ್ಯ, ಯಾವುದೋ ಒಂದು ಗ್ರಂಥ, ವರ್ಜಿಲ್ ಬರೆದಂತಹ ಒಂದು ಈನಿಡ್ ಅಂತನ್ನುವ ಗ್ರಂಥ, ಇದು ಕೇವಲ ತನ್ನ ದೇಶದಕ್ಕೆ ಮಾತ್ರ ಸಂಬಂಧಪಟ್ಟಂತಹ ಗ್ರಂಥ. ಒಂದು ಸ್ಕಾಟ್ ಬರೆದಂತಹ ಒಂದು ಯಾವುದೋ ಗ್ರಂಥ, ವೇವರ್ಲಿ ಅಂತನ್ನುವ ಕಾದಂಬರಿ, ಅದು ಕೇವಲ ತನ್ನ ದೇಶಕ್ಕೆ ಮಾತ್ರ ಸಂಬಂಧಪಟ್ಟಂತಹ ಕಾದಂಬರಿ. ಹೀಗೆ ಅನೇಕ ಕಾಲತಃ ಸೀಮಿತವಾಗತ್ತೆ, ದೇಶದಿಂದ ಅವು ಬಂಧಿತವಾಗತ್ತೆ. ದೇಶದ ಬಂಧನವನ್ನ ಮೀರಿದ, ಕಾಲದ ಬಂಧನವನ್ನ ಅತಿಕ್ರಮಿಸಿದ ಅದ್ಭುತವಾದ ಗ್ರಂಥ ಅಂದ್ರೆ ಮಹಾಭಾರತ. ಎಷ್ಟು ವಿಚಿತ್ರ ನೋಡಿ. ಇಲ್ಲಿ ಹಿಂದೆ ಹೇಳಿದ್ರು, ಆಖ್ಯಾಸ್ಯಂತಿ ತಥೈವನ್ನೇ ಇತಿಹಾಸ ವಿಮಂಭುವಿ ಅನ್ನುವ ಶ್ಲೋಕದಲ್ಲಿ ಇದಕ್ಕೆ ಕಾಲದ ನಿರ್ಬಂಧವಿಲ್ಲ, ಕಾಲಾತೀತವಾದಂತಹ ಗ್ರಂಥ ಮಹಾಭಾರತ. ಕಾಲಾತೀತ ಗ್ರಂಥ ಮಹಾಭಾರತ ಅಂತ ಹೇಳಿದರೆ ಅವರಿಗೆ ತೃಪ್ತಿಯಾಗಲಿಲ್ಲ. ಅವರು ಹೇಳ್ತಾರೆ, ಇದು ಕಾಲಾತೀತ ಮಾತ್ರವಲ್ಲ, ಲೋಕಾತೀತ, ಇದು ದೇಶಾತೀತ. ಇದು ಕೇವಲ ಭಾರತ ದೇಶದವರಿಗೆ ಸಂಬಂಧಪಟ್ಟ ಗ್ರಂಥ. ಭಾರತ, ಇಟ್ ಈಸ್ ಟು ಡೀಲ್ ವಿತ್ ದ ಪ್ರಾಬ್ಲಮ್ಸ್ ಆಫ್ ಇಂಡಿಯಾ ಅನ್ನುವಂಥ ಗ್ರಂಥವಲ್ಲ. ಇದು ಭಾರತ ದೇಶದ ಸಮಸ್ಯೆಗಳಿಗೆ ಹಲ್ ಕೊಡುವಂತಹ ಗ್ರಂಥವಲ್ಲ. ಇದು ಜಗತ್ತಿನ ಸಮಸ್ಯೆಗಳಿಗೆ ಉತ್ತರವನ್ನು ಕೊಡುವಂತಹ ಗ್ರಂಥ. ಮಾತ್ರವಲ್ಲ, ಈ ಜಗತ್ತು ಅಂದ್ರೆ ನಿಮ್ಮ ಕಣ್ಣಿಗೆ ಕಾಣುವ ಈ ಒಂದು ಜಗತ್ತೇನಿದೆಯಲ್ಲ, ಮಧ್ಯದ ಜಗತ್ತು, ಇಷ್ಟಕ್ಕೆ ಮಾತ್ರವಲ್ಲ, ಮೇಲಿನ ಜಗತ್ತುಗಳಿಗೂ ಸಮಸ್ಯೆ ಇದೆ, ಅವುಗಳನ್ನು ಪರಿಹಾರ ಮಾಡುವ ಗ್ರಂಥ ಇದು. ಕೆಳಗಿನವರಿಗೂ ಸಮಸ್ಯೆ ಇದೆ, ಅವುಗಳನ್ನೂ ಹೇಳುವ ಗ್ರಂಥ ಇದು. ಹಾಗಾಗಿ ತ್ರಿಷು ಲೋಕೇಶು ಮಹಜ್ಞಾನಂ ಪ್ರತಿಷ್ಠಿತಂ. ಮಹಾಭಾರತದ ಬಗ್ಗೆ ಎಷ್ಟು ವಿಸ್ತಾರವಾಗಿ. ಹಾಗಾಗಿ ಕಾಲಾತೀತವೂ ದೇಶಾತೀತವೂ ಆಗಿರುವಂತಹ ಮಹತ್ತರವಾದ ಜ್ಞಾನ ಇದು ಮಹಾಭಾರತ. ಮಹಾಭಾರತ ಪ್ರತಿಯೊಬ್ಬ ಜೀವನ ಬಹಿರಂಗವನ್ನು ಸ್ಪರ್ಶ ಮಾಡಿಲ್ಲ. ಬಹಿರಂಗ ಸ್ಪರ್ಶ ಮಾಡಿದರೆ ಒಬ್ಬ ಕಪ್ಪು, ಇನ್ನೊಬ್ಬ ಮಂಗೋಲಿ, ಇನ್ನೊಬ್ಬ ಬಿಳುಪು, ಇನ್ನೊಬ್ಬ ನಾವು ಬೇರೆ ಜಾತಿ, ಹೀಗೆ 4-5 ಜಾತಿಗಳ ಜೀವರಾಶಿಗಳಿದ್ದಾರೆ. ಇದು ಕಪ್ಪಿನ ಜಾತಿಯ ಜೀವರಾಶಿಗಳಿಗೆ ಸಂಬಂಧಪಟ್ಟ ಒಂದು ವಿಮರ್ಶೆ, ಚರ್ಚೆ ಅಂತ ಕೆಲವರು ಹೇಳಿದ್ರೆ, ಇಲ್ಲ ಇದು ಬೂರ್ಷ್ವಾ ಅಂತ ಜನರಿಗೆ ಮಾತ್ರ ಸಂಬಂಧಪಟ್ಟದ್ದು, ಬೋಲ್ಶೆವಿಕ್ಸಿಗೆ ಮಾತ್ರ ಸಂಬಂಧಪಟ್ಟ ಸಮಸ್ಯೆ, ಕ್ಯಾಪಿಟಲಿಸ್ಟರಿಗೆ ಮಾತ್ರ. ಇದು ಹಾಗೆ ಅಲ್ಲ. ಇದು ಜೀವನ ನಾಡಿಗೆ ಸಂಬಂಧಪಟ್ಟ ಸಮಸ್ಯೆ. ಮನುಷ್ಯ ಅಂತ ಯಾರೋ, ಮಾನಸ ಅಂತ ಯಾರೋ, ಮನಸ್ಸು ಅಂತ ಯಾರಿಗುಂಟೋ, ಸಮಾಜ ಅಂತ ಯಾರಿಗಿದೆಯೋ, ದುಃಖ ಅಂತ ಯಾರಿಗಿದೆಯೋ, ಆ ದುಃಖವನ್ನು ಕಳೆದುಕೊಳ್ಳಬೇಕೆಂಬಂತಹ ಹಂಬಲ ಯಾರಿಗಿದೆ ಅವನಿಗೆ ಸಂಬಂಧಪಟ್ಟ ಗ್ರಂಥ ಮಹಾಭಾರತ. ಹಾಗಾಗಿ ಇದು ಜೀವನ ಮೂಲಭೂತವಾದ ಸಮಸ್ಯೆಗಳ ಬಗ್ಗೆ ಆಲೋಚಿಸುವಂತಹ ಅಮೂಲ್ಯವಾದ ಗ್ರಂಥ ಮಹಾಭಾರತವಾಗಿದೆ. ಆದ್ದರಿಂದ ಇದು ದೇಶಕ್ಕೆ, ಕಾಲಕ್ಕೆ, ವ್ಯಕ್ತಿಗಳಿಗೆ, ಕ್ಲಾನಿಗೆ ಅಥವಾ ಕಾಸ್ಟಿಗೆ, ಒಂದು ಕ್ರೀಡಿಗೆ, ಒಂದು ಸೆಕ್ಸಿಗೆ ಸಂಬಂಧಪಟ್ಟದ್ದಲ್ಲ. ಇದೆಲ್ಲವನ್ನು ಮೀರಿದಂತಹ ಗ್ರಂಥ. ತಾರ ಇಷ್ಟ ಸಮಾಸ ಇಷ್ಟ. ಮಹಾಭಾರತವನ್ನ ನಾವು 2 ರೀತಿಯಿಂದಾಗಿ ಓದುವ ಕ್ರಮ. ಒಂದು, ವಿಸ್ತಾರವಾಗಿ ನಿಧಾನಕ್ಕೆ ಒಂದೊಂದು ವಾಕ್ಯವನ್ನು ಮೆಲಕ್ ಹಾಕಿ ರೋಮಂಥ ಮಾಡ್ತಾ ಓದು. ಡ್ಯೂಯಿ ಅನ್ನುವಂತಹ ಒಬ್ಬ ದೊಡ್ಡ ತತ್ವಜ್ಞಾನಿ, ಎಜುಕೇಷನಿಸ್ಟ್, ಅವನು ದೊಡ್ಡ ಎಜುಕೇಷನಿಸ್ಟ್. ಅವನು ತನ್ನ ಗ್ರಂಥದಲ್ಲಿ ಅಧ್ಯಯನ ಮಾಡುವ ಕ್ರಮದ ಬಗ್ಗೆ ಒಂದು ಮಾತನ್ನು ಹೇಳ್ತಾನೆ, ಸುಂದರವಾದ ಮಾತನ್ನು ಹೇಳ್ತಾನೆ. ನನಗೆ ಈ ದನಗಳನ್ನು ನೋಡಿದರೆ ನನಗೆ ಬಹಳ ಸಂತೋಷವಾಗ್ತದೆ. ದನದಂತೆ ನಾವಿರಬೇಕು ಅಧ್ಯಯನದಲ್ಲಿ, ದನದಂತೆ ನಾವಿರಬೇಕು, ಎತ್ತಿನಂತೆ ಆಕಳಿನಂತೆ ನಾವಿರಬೇಕು ಅಧ್ಯಯನದ ವಿಷಯದಲ್ಲಿ ಅಂತ ಅವನು ಹೇಳುವ ಮಾತು. ಯಾಕೆ? ಅದು ತೆಗೆದುಕೊಳ್ಳುವಾಗ ಎಲ್ಲವನ್ನ ಗಬಗಬಗ ಅಂತ ತಿಂದು ಬಿಡುತ್ತದೆ. ಆದರೆ ತಿಂದ ಆಹಾರವನ್ನ
ಪಚನವಾಗುವುದಕ್ಕಾಗಿ ತಾನು ಹೊತ್ತು ಕಳೀತದೆ. ಆ ಹೊತ್ತಿನಲ್ಲಿ ಅದು ಪಾಂಡರ್ ಓವರ್ ದ ಥಿಂಗ್ಸ್ ವಿಚ್ ಇಟ್ ಹ್ಯಾಸ್ ಲರ್ನ್ಡ್. ತಾನು ಓದಿದ, ತಿಳಿದ, ಕಲಿತ, ಉಂಡ ಆಹಾರವನ್ನು ಪಚನ ಮಾಡುವುದಕ್ಕಾಗಿ ರೋಮಂಥನ ಮಾಡಿದಂತೆ ಓದಿದ ವಿಷಯವನ್ನ ಎಸಿಮಿಲೇಟ್ ಮಾಡಿಕೊಳ್ಳಬೇಕು, ನಮಗೆ ಉಪಯೋಗ ಬೀಳಬೇಕು, ಅದು ರಕ್ತಗತವಾಗಬೇಕು ಅಂತ ಅನ್ನೋದಕ್ಕಾಗಿ ರೋಮಂಥನ ಮಾಡಬೇಕು. ಇದು ಬಹಳ ನನಗೆ ಸೇರ್ತದೆ ಅಂತ ಜಾನ್ ಡ್ಯೂಯಿ, ಇವನು ಬಹಳ ದೊಡ್ಡ ತತ್ವಜ್ಞಾನಿ, ಅವನು ಹೇಳುವಂತಹ ಮಾತು. ನಾನು ಯಾಕೆ ಈ ಮಾತನ್ನು ಹೇಳಿದೆ ಅಂದರೆ, ವಿಸ್ತಾರೈಶ್ಚ ಸಮಾಸೈಶ್ಚ ಧಾರ್ಯತೆ ಯದ್ವಿಜಾತಿಭಿ. ಜ್ಞಾನಿಗಳು ಇದನ್ನ ವಿಸ್ತಾರವಾಗಿಯೂ ಅಧ್ಯಯನ ಮಾಡಬಹುದು, ಇದನ್ನು ಸಂಕ್ಷೇಪವಾಗಿಯೂ ಅಧ್ಯಯನ ಮಾಡಬಹುದು. ನಮ್ಮ ಆನಂದ ತೀರ್ಥರು ಒಂದು ಮಾತನ್ನು ಹೇಳ್ತಾರೆ, ಸಂಕ್ಷೇಪ ವಿಸ್ತಾರಾಭ್ಯಾಂಚ ಕಥಯಂತಿ ಮನೀಷಿಣಃ ಬಹುವಾರ ಸ್ಮೃತಿಸ್ತಸ್ಯ ಫಲಬಾಹುಲ್ಯ ಕಾರಣ. ಯಾವುದೇ ಗ್ರಂಥವನ್ನ ಅಧ್ಯಯನ ಮಾಡುವಾಗ ವಿಸ್ತಾರವಾಗಿ ಓದಿ, ಆದರೆ ವಿಸ್ತಾರ ಓದಿದ ಮಾತ್ರಕ್ಕೆ ಉಪಯೋಗ ಬೀಳುತ್ತೆ ಅಂತಿಲ್ಲ. ಯಾಕೆಂದ್ರೆ ಮುಂದಿನದನ್ನು ಓದುವಾಗ ಹಿಂದಿನದೆಲ್ಲ ಮಾಯವಾಗಿರ್ತದೆ. ಏನ್ ಪ್ರಯೋಜನ? ಒಂದಕ್ಕೊಂದು ಒಂದು ಸಂಬಂಧಪಟ್ಟಂತಹ ರೀತಿಯೊಳಗೆ ಅದು ಅವಗಾಹನೆಗೆ ಬರುವುದಿಲ್ಲ. ಅದಾಗಬೇಕಾದರೆ ಅದು ಅದರಲ್ಲೊಂದು ಥ್ರೆಡ್ ಪಾಸಸ್ ಥ್ರೂ ದ ಹೋಲ್ ವರ್ಕ್. ಅಲ್ಲೊಂದು ಕರೆಂಟ್ ಇದೆ, ಅಲ್ಲೊಂದು ಥ್ರೆಡ್ ಇದೆ, ಪ್ರಾರಂಭದಿಂದ ಹಿಡಿದುಕೊಂಡು ಕೊನೆವರೆಗೆ. ಅದಕ್ಕೆ ಗ್ರೀಕ್ ದೇಶದ ನಾಟಕಕಾರರು ಅದನ್ನ ಕರೆದ್ರು, ಅರ್ಥಾತ್ ಲಿಟರರಿ ಕ್ರಿಟಿಸಿಸಮ್ಮಿನಲ್ಲಿ ಬರ್ತಕ್ಕಂಥದ್ದು ಕನ್ಸಿಸ್ಟೆನ್ಸಿ, ಯುನಿಟಿ ಆಫ್ ದ ಆಕ್ಷನ್ಸ್ ಅಂತ ಹೇಳ್ತಾನೆ. ಯುನಿಟಿ ಆಫ್ ದ ಆಕ್ಷನ್ಸ್ ಅಂತ ಹೇಳ್ತಾನೆ. ಪ್ರಾರಂಭದಿಂದ ಹಿಡಿದುಕೊಂಡು ಕೊನೆವರೆಗೆ ನಡೆಯುವಂತಹ ಎಲ್ಲ ಘಟನೆಗಳಲ್ಲಿ ಒಂದು ಸಂಬಂಧ ಇರಬೇಕು. ಅಸಂಬದ್ಧವಾದ ಯಾವುದೋ ಒಂದು ಮಾತನ್ನ ತಂದ್ರೆ ಪ್ರಯೋಜನವಿಲ್ಲ. ಹಾಗೆ ಯುನಿಟಿ, ಆ ಯುನಿಟಿ ಗೊತ್ತಾಗಬೇಕಾದರೆ ಒಂದೊಂದನ್ನು ಬಿಡಿ ಬಿಡಿಯಾಗಿ ಓದಿದರೆ ಅದು ಬದನೆಕಾಯಿ ವ್ಯಾಪಾರ. ಬದನೆಕಾಯಿ ತರಲಿಕ್ಕೆ ಒಬ್ಬನು ಹೋದನಂತೆ, ಅಂಗಡಿಗೆ ಹೋಗಿ ತಗೊಂಡು ಬರಬೇಕು. ಒಂದು ಬದನೆಕಾಯಿ, ತಾಯಿ ಹೇಳಿದ್ದಂತೆ 8 ಬದನೆಕಾಯಿ ಬೇಕು. ಅವನು ಹೋದ ಅಂಗಡಿಗೆ, ಅವರು ಕೊಟ್ಟರು 8 ಅಂತ ಕೊಟ್ಟರು. ಇವನು ಎಣಿಸಿದ 1, ಇನ್ನೊಂದು ತಗೊಂಡ ಇದು 1, ಇನ್ನೊಂದು ತಗೊಂಡ 2, ಇದು 1, ಇನ್ನೊಂದು ತಗೊಂಡ 1. ಎಷ್ಟು ತಗೊಂಡ್ರು ಒಂದೇ ಆಯ್ತದು. ಅದು 2ನೇದ್ದು ಬರಲೇ ಇಲ್ಲ, 8ನೇದ್ದು ಆಗಲೇ ಇಲ್ಲ. ತಾಯಿಗೆ ಹೇಳಿದ, ಅಮ್ಮ 8 ಇಲ್ಲ, ಎಲ್ಲ ಒಂದೊಂದೇ ಇವೆ. ಹಾಗೆ ನಮ್ಮ ಮಹಾಭಾರತ ಆ ಬದನೆಕಾಯಿ ಹಾಗಾಗ್ತದೆ. ಹಾಗಾಗಬಾರದು. ಅದಕ್ಕೆ ಸಮಾಸ ಬೇಕು, ಸಂಗ್ರಹ ಬೇಕು, ಸಂಕ್ಷೇಪ ಬೇಕು. ಒಟ್ಟಾರೆ ಏನು ಹೇಳಿದ್ರು ಅಂತ ಗೊತ್ತಾಗುವುದಕ್ಕೆ ಸಂಕ್ಷೇಪ ಬೇಕು. ಆ ಸಂಕ್ಷೇಪ ಮಹಾಭಾರತವನ್ನ ಸಂಕ್ಷೇಪದಿಂದಲೂ ಅಧ್ಯಯನ ಮಾಡಬೇಕು. ಅದಕ್ಕಾಗಿಯೇ ಮೊದಲಿನ ಒಂದು 5-10 ಅಧ್ಯಾಯಗಳಲ್ಲಿ ಸಂಕ್ಷೇಪವಾಗಿ ಹೇಳ್ತಾರೆ. ಹೀಗೆ ಸಂಕ್ಷೇಪವಾಗಿಯೂ ಅಧ್ಯಯನ ಮಾಡಬೇಕು, ವಿಸ್ತಾರವಾಗಿಯೂ ಅಧ್ಯಯನ ಮಾಡಬೇಕು. ಅಂದಾಗ ಸರಿಯಾಗಿ ನಮಗೆ ತತ್ವಜ್ಞಾನ ಬರ್ತದೆ. ಆ ಗ್ರಂಥದ ತಿರುಳು ತಿಳಿತದೆ. ಇಲ್ಲದೆ ಇದ್ರೆ ಜೊಳ್ಳು ಕೈಯಲ್ಲಿ ಉಳಿತದೆ. ಅದಾಗಬಾರದಂತಾದ್ರೆ ಸಂಕ್ಷೇಪ ವಿಸ್ತಾರಗಳಿಂದ ಬೇಕು. ಅಲಂಕೃತಂ ಶುಭೈ ಶಬ್ದೈ ಸಮಯೈರ್ ದಿವ್ಯ ಮಾನುಷೈ. ಇಲ್ಲಿ ಹೇಳಿದ ವಿಷಯಗಳೇನಿವೆ ಇವು ಬಹಳ ವಿಚಿತ್ರವಾಗಿ ಸಂಕ್ಷೇಪದಿಂದಲೂ ಅಧ್ಯಯನ ಮಾಡಬೇಕು. ಅದಕ್ಕಾಗಿಯೇ ಮೊದಲಿನ ಒಂದು 5-10 ಅಧ್ಯಾಯಗಳಲ್ಲಿ ಸಂಕ್ಷೇಪವಾಗಿ ಹೇಳ್ತಾರೆ. ಹೀಗೆ ಸಂಕ್ಷೇಪವಾಗಿಯೂ ಅಧ್ಯಯನ ಮಾಡಬೇಕು, ವಿಸ್ತಾರವಾಗಿಯೂ ಅಧ್ಯಯನ ಮಾಡಬೇಕು. ಅಂದಾಗ ಸರಿಯಾಗಿ ನಮಗೆ ತತ್ವಜ್ಞಾನ ಬರ್ತದೆ. ಆ ಗ್ರಂಥದ ತಿರುಳು ತಿಳಿತದೆ. ಇಲ್ಲದೆ ಇದ್ರೆ ಜೊಳ್ಳು ಕೈಯಲ್ಲಿ ಉಳಿತದೆ. ಅದಾಗಬಾರದಂತಾದ್ರೆ ಸಂಕ್ಷೇಪ ವಿಸ್ತಾರಗಳಿಂದ ಬೇಕು. ಅಲಂಕೃತಂ ಶುಭೈ ಶಬ್ದೈ ಸಮಯೈರ್ ದಿವ್ಯ ಮಾನುಷೈ. ಇಲ್ಲಿ ಹೇಳಿದ ವಿಷಯಗಳೇನಿವೆ ಇವು ಬಹಳ ವಿಚಿತ್ರವಾಗಿದೆ. ಏನು ವಿಷಯ ಇದೆ ಅಂದರೆ, ಇಲ್ಲಿನ ವಿಷಯಗಳನ್ನ ಹೇಳಿದ್ದನ್ನ ನಾವು ಪರೀಕ್ಷೆ ಮಾಡುವುದಕ್ಕೆ ಒಂದು ಯಾರ್ಡ್ ಸ್ಟಿಕ್ ನಮ್ಮ ಕೈಯಲ್ಲಿದೆ. ಅದೇನದು? ಅದು ಹ್ಯೂಮನ್, ಮಾನುಷವಾದಂತಹ ಒಂದು ಪ್ಯಾರಾಮೀಟರ್ ಇಂದ ನಾವು ಸಿಗುವುದಿಲ್ಲ ನಿನಗೆ, ಒಂದು ಸಿಗುವುದಿಲ್ಲ ನಿನಗೆ. ನಾನು ನಮ್ಮ ಬಾವಿಯೊಳಗಿರ್ತಕ್ಕ ಮೀನು ಸಣ್ಣ ಮೀನುಗಳು ಅಂತ ಹೇಳಿ 1 ಫೂಟಿಂದೇನೋ ಒಂದು ಸಣ್ಣದ ನಾವು ಇಟ್ಕೊಂಡು ಹೋದರೆ ಸಮುದ್ರದಲ್ಲಿ ಸಾಕಾಗುದಿಲ್ಲ. ಅಲ್ಲಿ ಬೇರೆ ಲೆಕ್ಕ, ಅಲ್ಲಿ ಬೇರೆ ಲೆಕ್ಕ, ಅಲ್ಲಿ ಬೇರೆ ಲೆಕ್ಕ, ಇಲ್ಲಿ ಬೇರೆ ಲೆಕ್ಕ. ಹೀಗೆ ನಾವು ಮಾನವೀಯ ಮಾನದಂಡಗಳಿಂದ ನಾವು ಮಹಾಭಾರತದ ಎಲ್ಲ ಆಗುಹೋಗುಗಳನ್ನ
ವ್ಯಕ್ತಿ ಹಾಗೂ ಅವರ ಭಾವನೆಗಳನ್ನ ಅಳಿಲಿಕ್ಕಾಗುವುದಿಲ್ಲ, ಅಳಿಬಾರದು. ಅಳೆದ್ರೆ ವಿ ಅಟರ್ಲಿ ಫೇಲ್. ಅದಕ್ಕಾಗಿ ಮಾನವ ಮಾನದಂಡವನ್ನು ಮಾತ್ರ ಇಟ್ಕೊಳ್ಬೇಡಿ, ದಿವ್ಯವಾದ ಸಮಯವೂ ಇಲ್ಲಿದೆ. ಅದು ಡಿವೈನ್ ಪ್ಯಾರಾಮೀಟರ್. ಅದನ್ನೂ ನಾವಿಲ್ಲಿಟ್ಕೊಂಡು ನೋಡಿದಾಗ ಮಹಾಭಾರತದ ಪರಿಕಲ್ಪನೆ ಪೂರ್ಣವಾಗಿ ಬರ್ಲಿಕ್ಕುಂಟು, ನಮಗೆ ವ್ಯವಸ್ಥಿತವಾಗಿ ಗೊತ್ತಾಗ್ತದೆ. ಇಲ್ಲದಿದ್ರೆ ಗೊತ್ತಾಗೋದಿಲ್ಲ. ಇದು ಮೊದಲಿಗೆ ಹೇಳಿದ್ದಾರೆ. ಇದನ್ನು ಬಿಟ್ಟು ನಾವು ಕೇವಲ ಮಾನವೀಯ ಮಾನದಂಡದಿಂದ ನಾವು ಅಳಿತೇವೆ, ನಮಗಾಗುವುದಿಲ್ಲ, ಕೈ ಸೋತ್ ಹೋಗುತ್ತೆ. ಎಷ್ಟಂತ ನಾವು ಕೈ ಹಾಕಬೇಕು? ಹಿಮಾಲಯ ಪರ್ವತವನ್ನು ಅಳಿಬೇಕು, ಅಥವಾ ಸ್ಟೆಲರ್ ಸ್ಪೇಸ್ ಅಳಿಬೇಕು, ಒಂದು ನಕ್ಷತ್ರದಿಂದ ಇನ್ನೊಂದು ನಕ್ಷತ್ರದವರೆಗಿರುವಂತಹ ವಿಸ್ತಾರವನ್ನ ಅಳಿಬೇಕು. ಕೈಯಿಂದ ಮೊಣಕಾಯಿಯಿಂದ ನಾನು ಅಳಿತೇನೆ ಅಂತಂದ್ರೆ ಮೊಣಕೈಯಿಂದ ಅಳಿಯೋದಲ್ಲ, ಲೈಟ್ ಇಯರ್ಸ್ ಇಂದ ಅಳಿಯೋದು. ಹಾಗೆ ಇಲ್ಲೂ ಕೂಡ ಬೇರೆ ಬೇರೆ ಮಾನದಂಡಗಳಿವೆ. ಅಲಂಕೃತಂ ಶುಭೈ ಶಬ್ದೈ ಸಮಯೈರ್ ದಿವ್ಯ ಮಾನುಷೈ ಛಂದೋ ವೃತ್ತೈಶ್ಚ ವಿವಿಧೈ ಅನ್ವಿತಂ ವಿದುಷಂ ಪ್ರಿಯಂ. ಜ್ಞಾನಿಗಳಿಗೆ ಇದು ಬಹಳ ಆನಂದವಾಗುತ್ತೆ. ಮಧ್ವಾಚಾರ್ಯರು ಈ ಮಾತನ್ನು ಹೇಳ್ತಾರೆ, ಉದೀರ್ಣ ವಿದ್ಯಾ ಯಸ್ಮಿನ್ ರಮಂತೆ ಹರಿಪಾದ ಭಕ್ತಾ. ಭಗವದ್ಭಕ್ತರಾಗಿರುವಂತಹ ಉದೀರ್ಣ ವಿದ್ಯರು, ಯಾರಿಗೆ ಬಹಳ ಜ್ಞಾನವಿದೆ, ಅವರಿಗೆ ತಾತ್ಪರ್ಯ ನಿರ್ಣಯದಲ್ಲಿ ಪರಮಾನಂದವಾಗುತ್ತೆ. ಹಾಗೆ ಮಹಾಭಾರತದಲ್ಲಿ ಆನಂದವಾಗಬೇಕಾದರೆ ನಮ್ಮ ಅನುಭವ, ನಮ್ಮ ಜ್ಞಾನ ಎರಡೂ ಅತಿ ಹೆಚ್ಚಾಗಿದೆ. ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಅನುಭವ ಮತ್ತು ಜ್ಞಾನಗಳು ಮತ್ತೆ ಅದು ರೂಢಿ ಆಗಿದ್ರೆ ಆಗ ಮಹಾಭಾರತ ನಿಜವಾಗಿ ರುಚಿ, ಅದರ ಆಳ ಅದು ತಿಳಿಲಿಕ್ಕೆ ಸಾಧ್ಯ. ಆದ್ದರಿಂದ ಇತಿಹಾಸಮಿಮಂ ಚಕ್ರೆ ಪುಣ್ಯಂ ಸತ್ಯವತೀ ಸುತಃ ವೇದವ್ಯಾಸವನ್ನ ಮಾಡಿ, ವೇದಗಳ ವಿಭಾಗವನ್ನ ಮಾಡಿ ಇತಿಹಾಸವನ್ನ ವೇದವ್ಯಾಸ ದೇವರು ಬರೆದಿದ್ದಾರೆ. ಹಿಮಾಲಯ ಪರ್ವತದ ಮೇಧ್ಯವಾದ ಅತ್ಯಂತ ಪವಿತ್ರವಾಗಿರುವಂತಹ ಭಾಗ. ಆ ಭಾಗದಲ್ಲಿ ಒಂದು ಕಡೆಗೆ ಒಂದು ತಪ್ಪಲಿನ ಮೇಲೆ ಒಂದು ಆಸನವನ್ನ ಹಾಕಿಕೊಂಡು ದರ್ಭ ಸಂಸ್ತರದ ಮೇಲೆ ಶುದ್ಧರಾದ ವೇದವ್ಯಾಸ ದೇವರು ಶಾಂತವಾದ ಮನಸ್ಸಿನಿಂದ ತಪಸ್ಸು ಮಾಡ್ತಾ ಅಲ್ಲಿ ಕೂತಿದ್ದಾರೆ. ಭಾರತ ಇತಿಹಾಸವನ್ನ ಮಾಡಬೇಕು ಅಂತ ಅದನ್ನು ಕನ್ಸೀವ್ ಮಾಡ್ತಾ ಇದ್ದಾರೆ. ಭಗವಾನ್ ವೇದವ್ಯಾಸ ದೇವರು ಸರ್ವಜ್ಞತಮರು. ಅವರು ಯಾವ ವಿಷಯವನ್ನು ಕನ್ಸೀವ್ ಮಾಡುವುದೇನು? ಹೊಸದಾಗಿ ಕನ್ಸೀವ್ ಮಾಡುವುದು ಅಂತಂದ್ರೆ ನನಗೆ ಗೊತ್ತಿಲ್ಲದ ವಿಷಯವನ್ನು ನಾನು ಕನ್ಸೀವ್ ಮಾಡ್ತೀನಿ. ಹೊಸದಾಗಿ ಆಲೋಚನೆ ಮಾಡುವುದು ಇದೆಲ್ಲ ನಮಗೆ. ಆದರೆ ವೇದವ್ಯಾಸ ದೇವರು, ಸರ್ವಜ್ಞರಾದ ವೇದವ್ಯಾಸ ದೇವರು ಹೊಸದಾಗಿ ಆಲೋಚನೆ ಮಾಡಿದರು ಅನ್ನುವುದು ಕೇವಲ ಅಜ್ಞಾನಿಗಳಿಗೆ ತೋರಿಸುವ ನಾಟಕ. ಹೀಗೆ ಮಾಡಬೇಕೆಲ್ಲರೂ ಅನ್ನುವುದನ್ನ ತೋರಿಸ್ತಾರೆ ಅಷ್ಟೇ. ಆ ರೀತಿಯಾಗಿ ಪುಣ್ಯೇ ಹಿಮವತಃ ಪಾದೇ ದರ್ಭ ಸಂಸ್ಕಾರ ಸಂಯುತಃ. ಆಗ ಭಾರತಸ್ಯ ಇತಿಹಾಸಸ್ಯ ಧರ್ಮೇಣ ಅನ್ವೀಕ್ಷತಾಂ ಗತಿಂ. ಭಾರತದಲ್ಲಿ ಹೇಳಬೇಕಾಗಿರುವ ಎಲ್ಲ ವಿಷಯಗಳಲ್ಲಿ ಏಕಸೂತ್ರತೆ ಇದೆ. ಆ ಏಕಸೂತ್ರತೆಯನ್ನ ತಾವು ಮನಸ್ಸಿನಲ್ಲಿ ತಂದುಕೊಂಡು ಅದನ್ನ ಒಂದೇ ಒಂದು ಸೂತ್ರದಲ್ಲಿ ಹೇಗೆ ಪೂರ್ಣಿಸುವುದು ಸಾಧ್ಯ ಅನ್ನುವುದನ್ನ ವೇದವ್ಯಾಸ ದೇವರು ಮನಸ್ಸಿನಲ್ಲಿ ಆಲೋಚನೆ ಮಾಡಿ ಅದನ್ನ ಗ್ರಂಥಗಳನ್ನು ರಚನೆ ಮಾಡಿದರಂತೆ. ಬಹಳ ಚೆನ್ನಾಗಿದೆ. ಇದಕ್ಕೆ ಎರಡು ಸೂತ್ರಗಳಿವೆ. ಒಂದು ಸೂತ್ರ ಸೂತ್ರಧಾರ, ಇನ್ನೊಂದು ಸೂತ್ರ ಧರ್ಮ. ಇದು ಸೂತ್ರ, ಅದನ್ನು ಹಿಡಿದವ ದೇವರು. ಈ ಎರಡರಲ್ಲಿ ಮಹಾಭಾರತದ ಆದ್ಯಂತ ಮುಗಿತದೆ. ವೇದವ್ಯಾಸ ದೇವರ ಅಭಿಪ್ರಾಯದ ಪ್ರಕಾರ ಇಡೀ ಜಗತ್ತಿನ ಇತಿಹಾಸ, ಜಗತ್ತಿನ ಕಥೆ, ಎಲ್ಲ ಗೋಳು, ಎಲ್ಲ ಹಣೆ ಬರಹ ಎಲ್ಲವೂ ಈ ಎರಡು ಮಾತುಗಳಲ್ಲಿ ಇದೆ. ಆದ್ದರಿಂದ ಹಾಗೆ ನಾವು ತಿಳಿಬೇಕು. ಪ್ರವಿಶ್ಯ ಯೋಗಂ ಜ್ಞಾನೇನ ಸೋಪಶ್ಯತ್ ಸರ್ವಮಂತತಃ. ಮೊದಲಿಗೆ ಬೃಹದಂಡಮ ಭೂದೇಕಂ, ಜಗತ್ತು ನಿರ್ಮಾಣವಾಯಿತು. ಆ ನಿರ್ಮಾಣವಾದ ಮೇಲೆ ಅದರಲ್ಲಿ ನಾನಾ ವಿಧವಾದ ದೇವತೆಗಳೆಲ್ಲ ಹುಟ್ಟಿದರು. ಅದರಲ್ಲಿ ಏನೇನಾಯಿತು ಅಂತನ್ನುವುದನ್ನ ಸಂಕ್ಷೇಪದಲ್ಲಿ ವಿವರಣೆ ಮಾಡ್ತಾ ಬರ್ತಾರೆ. ಬಂದು ಇಷ್ಟಂ ಹಿ ವಿದುಷಂ ಲೋಕೆ ಸಮಾಸವ್ಯಾಸಧಾರಣಂ ಮನ್ವಾದಿ ಭಾರತಂ ಕೇಚಿತ ಆಸ್ತಿಕಾದಿ ತಥಾಪರೆ ತಥೋಪರಿ ಚರಾದ್ಯನ್ಯೇ ಸ ವಿಪ್ರಾಸ್ ಸಮ್ಯಗಧೀರೆ. ಮಹಾಭಾರತವನ್ನ ಅಧ್ಯಯನ ಮಾಡುವ ಕ್ರಮ ಮೂರು ಕ್ರಮಗಳಿಂದ ನಾವು ಮಹಾಭಾರತವನ್ನು ಅಧ್ಯಯನ ಮಾಡಬೇಕು. ಶ್ರೀಮದಾಚಾರ್ಯರು ಇದರ ಬಗ್ಗೆ ವಿವರವಾಗಿ ಹೇಳಿದ್ದಾರೆ. ಅದನ್ನು ಮುಂದಿನ ಸಲ ನಾನು ಹೇಳ್ತೇನೆ. ಕಾರಣ ಏನು ಅಂದ್ರೆ ಅದು ಬಹಳ ವಿಸ್ತಾರವಾಗಿ ಹೇಳಬೇಕು. ಆದ್ದರಿಂದ ಅದನ್ನು ಪ್ರತ್ಯೇಕವಾಗಿ ನಾನು ಅದನ್ನ ನಿರೂಪಿಸ್ತೇನೆ. ತೇಷು ಜಾತೇಷು ವೃದ್ಧೇಷು ತೇಷು ಗತೇಷು ಪರಮಂ ಗತಿಂ ವಾಸುದೇವಸ್ಯ ಮಾಹಾತ್ಮ್ಯಂ ಪಾಂಡವಾನಂಚ ಸತ್ಯತಾಂ. ಈ ಮಹಾಭಾರತದಲ್ಲಿ ಮೊಟ್ಟ ಮೊದಲಿಗೆ ಹೇಳಬೇಕು ಅಂತ ಉದ್ದೇಶವಿದ್ದದ್ದು ಒಂದನೇದ್ದು
ಭಗವಂತನ ಮಹಾತ್ಮ್ಯ. ಎರಡನೇದ್ದು ಪಾಂಡವರ ಸತ್ಯತೆ. ಮೂರನೇದ್ದು ದುರ್ಯೋಧನನ ದುರ್ವೃತ್ತ. ಇದು ಒಂದು ಶ್ಲೋಕ, ಒಂದು ಲಕ್ಷ ಶ್ಲೋಕಗಳಲ್ಲಿ ಇದನ್ನ ವಿಸ್ತಾರವಾಗಿ ಇದನ್ನು ನಿರೂಪಿಸಿದ್ದಾನೆ. ಇದು ಮಹಾಭಾರತದೊಳಗೆ ಕೇವಲ ಪಾಂಡವರ ಕಥೆಯನ್ನಷ್ಟೇ ನೀವು ತೆಗೆದರೆ ಎಷ್ಟಾಗತ್ತೆ? 24,000. ಇನ್ನು 76,000 ಶ್ಲೋಕಗಳು ಇದಕ್ಕೆ ಸೇರ್ಪಡಿಕೆಯಾಗಿವೆ, ಸೇರಿಸಿದ್ದಾರೆ. ಯಾಕೆ? ಆ ಮೂಲ ತತ್ವವನ್ನ ಗಟ್ಟಿಪಡಿಸುವುದಕ್ಕಾಗಿ, ಗಟ್ಟಿ ಮಾಡುವುದಕ್ಕೆ ಉಳಿದೆಲ್ಲ ಮಾತುಗಳನ್ನ ಹೇಳಿದ್ದಾರೆ. ಸಾಮಾನ್ಯವಾಗಿ ಇದು ಅವಶ್ಯಕವಾದದ್ದು. ಕಾನ್ಸ್ಟಿಟ್ಯೂಷನ್ ಬರಿಬೇಕು ಅಂತಂದ್ರೆ ಎಲ್ಲಾ ಮಾತುಗಳನ್ನ ಹೇಳಬೇಕಾಗಿಲ್ಲ. ಆದರೆ ಯಾವುದೇ ಒಂದು ಗ್ರಂಥವನ್ನು ಬರಿಬೇಕು ಅಂತ ಆದರೆ ಆ ಗ್ರಂಥದಲ್ಲಿ ಸಂಬಂಧಪಟ್ಟಂತಹ ಅನೇಕ ಉಪೋದ್ಬಲಕವಾದ ಮಾತುಗಳನ್ನ ಉಪಬ್ರಹ್ಮಣ ಮಾಡುವುದಕ್ಕಾಗಿ 100 ಮಾತುಗಳನ್ನ ಹೇಳಬೇಕಾಗ್ತದೆ. ಆ 100 ಮಾತುಗಳನ್ನು ಹೇಳುವ ಮುಖಾಂತರ ಒಂದೇ ತತ್ವವನ್ನ ಅಲ್ಲಿ ತಿಳಿಸುವುದು ಮಾತ್ರವಲ್ಲ, ಜೊತೆಗೆ ಆನುಷಂಗಿಕವಾಗಿರುವ 1000 ಮಾತುಗಳೆಲ್ಲ ಅಲ್ಲಿ ವಿಸ್ತಾರವಾಗಿ ಬರ್ತದೆ. ಅದು ಪ್ರಯೋಜನ. ಉಪಾಖ್ಯಾನೈರ್ ವಿನಾತಾವದ್ ಭಾರತಂ ಪ್ರೋಚ್ಯತೆ ಬುಧೈಹಿ ತಥೋಧ್ಯರ್ಧಶತಂ ಭೂಯ ಸಂಕ್ಷೇಪಂ ಕೃತವಾನ್ ಋಷಿ. ಕೇವಲ 1-1.25 ಶ್ಲೋಕಗಳಲ್ಲೇ ಇಡೀ ಮಹಾಭಾರತವನ್ನ ವೇದವ್ಯಾಸದೇವರು ಹೇಳಿದ್ದಾರೆ. ಇಡಿಯಾದ ಮಹಾಭಾರತವನ್ನ 1.25 ಶ್ಲೋಕಗಳಲ್ಲೇ ಹೇಳಿದ್ದಾರೆ. ಇನ್ನೊಂದು ಕಡೆಗೆ 24,000 ಶ್ಲೋಕಗಳಲ್ಲಿ ಹೇಳಿದ್ದಾರೆ. ಒಟ್ಟಾರೆ 1,00,000 ಶ್ಲೋಕದಲ್ಲಿ ಹೇಳಿದ್ದಾರೆ. ಮಹಾಭಾರತದ ಬಗ್ಗೆ ಅನೇಕ ಸಮಸ್ಯೆಗಳಿವೆ. 1000 ಜನ 1000 ತರಹ ಮಾತಾಡಿದ್ದಾರೆ, ತಲೆ ಕೆಡಿಸಿಕೊಂಡಿದ್ದಾರೆ, ವಿಮರ್ಶೆ ಮಾಡಿದ್ದಾರೆ. ಅವುಗಳೆಲ್ಲದರ ವಿಮರ್ಶೆಯನ್ನ ನಾವು ಮಾಡ್ತಾ ಹೋಗೋಣ. ಸಾಧ್ಯವಿದ್ದಷ್ಟು ರೆಲೆವೆಂಟ್ ಆದದ್ದು, ಸ್ವಲ್ಪ ಸಬ್ಸ್ಟೆನ್ಸ್ ಇದ್ದ ಏನು ಮಾತುಗಳಿವೆ, ಆಕ್ಷೇಪಗಳಿವೆ, ಅವುಗಳಿಗೆ ಉತ್ತರವನ್ನು ಕೊಡುವ ಪ್ರಯತ್ನವನ್ನು ಮಾಡೋಣ. ತಸ್ಯಾಖ್ಯಾನ ವರಿಷ್ಠಸ್ಯ ಕೃತ್ವಾದ್ವೈಪಾಯನ ಪ್ರಭು. ವೇದವ್ಯಾಸದೇವರು ಇದನ್ನ ಮಹಾಭಾರತವನ್ನು ರಚನೆ ಮಾಡಬೇಕು ಅಂತ ಮನಸ್ಸಿನಲ್ಲಿ ಅಂದ್ಕೊಂಡು ಎಲ್ಲ ಚಿಂತನ ಮಾಡಿದರು. ಆಯ್ತು, ಎಲ್ಲ ಆದ ಮೇಲೆ ಇದನ್ನು ಬರಿಬೇಕು. ಯಾರಿಂದ ಬರೆಸಬೇಕು ಅಂತ ಅನ್ನೋದು ಒಂದು ಸಮಸ್ಯೆ, ಪ್ರಶ್ನೆ. ಆ ಪ್ರಶ್ನೆಗೆ ಆಲೋಚನೆ ಮಾಡ್ತಾ ಇದ್ದಾರೆ, ಏನ್ ಮಾಡಬೇಕು ಅಂತ ಆಲೋಚನೆ ಮಾಡ್ತಾ ಇದ್ದಾಗ ಅವರಿಗೆ ಆ ಸಂದರ್ಭದಲ್ಲಿ ಬ್ರಹ್ಮದೇವರು ಬರ್ತಾರೆ. ಇಡೀ ಜಗತ್ತಿನ ಗುರುಗಳವರು, ಮಹಾನುಭಾವರು. ಆ ಬ್ರಹ್ಮದೇವರು ವೇದವ್ಯಾಸದೇವರ ಸೇವೆಗೆ ಸನ್ನದ್ಧರಾಗಿ ಬಂದರು. ವೇದವ್ಯಾಸದೇವರ ಹತ್ತಿರ ಬಂದಾಗ ಲೋಕಗುರು ಸ್ವಯಂ ಪ್ರೀತ್ಯರ್ಥಂಚೈವ ತಸ್ಯ ಚೈವರ್ಷೇಹೇ ಲೋಕಾನಾಂ ಹಿತಕಾಮ್ಯಯ ಬಂದು ಜಗತ್ತಿಗೆ ಒಂದು ಉದ್ಧಾರವಾಗುವ ಕೆಲಸ ಬಂದಾಗ ಜ್ಞಾನಿಗಳು ದೇವತೆಗಳೆಲ್ಲ ಮುಂದಾಗಿ ಬರ್ತಾರೆ, ತಮ್ಮ ತಮ್ಮ ಸೇವೆಯನ್ನು ಮಾಡ್ತಾರೆ. ವೇದವ್ಯಾಸದೇವರ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಅನ್ನುವುದಕ್ಕೆ ಅರ್ಥ ಏನು ಅಂದ್ರೆ, ನಮ್ಮೆಲ್ಲರ ದೃಷ್ಟಿಯಲ್ಲಿ ಅದು ಸಮಸ್ಯೆ, ದೇವರ ದೃಷ್ಟಿಯಲ್ಲಿ ಆ ಪ್ರಶ್ನೆಯೂ ಇಲ್ಲ. ಏನದು? ಮಹಾಭಾರತವನ್ನು ಆಲೋಚನೆ ಮಾಡಿದ್ದಾಯ್ತು, ತಿಳಿದಿದ್ದಾಯ್ತು, ಬರಿಬೇಕು ಅಂತ ನಿಶ್ಚಯಿಸಿದ್ದಾಯ್ತು, ಕಥೆಯೆಲ್ಲ ನಿರೂಪಣೆ ಮಾಡಿ ಆಯಿತು. ಆದರೆ ಇದನ್ನ ಯಾರು ಬರೆದುಕೊಳ್ತಾರೆ? ಬರೆದುಕೊಳ್ಳುವವರು ಯಾರು? ವಾಲ್ಮೀಕಿ ಋಷಿಗಳು ತಾವು ಗ್ರಂಥವನ್ನು ರಚನೆ ಮಾಡಿದ ಮೇಲೆ ಇದನ್ನು ಯಾರಿಗೆ ಹೇಳಿಕೊಡ್ಲಿ, ಯಾರಿಗೆ ಕಲಿಸ್ಲಿ ಇದನ್ನ ಅಂತ ಆಲೋಚನೆ ಮಾಡಿದರು. ಆಗ ಕಣ್ಣಿಗೆ ಕಂಡವರು ಕುಶ, ಲವಕುಶರಿಬ್ಬರು ಅವರಿಗೆ ಕಣ್ಣಿಗೆ ಕಂಡರು, ಅವರಿಗೆ ಉಪದೇಶವನ್ನು ಮಾಡಿದರು. ಹಾಗಾಗಿ ಲವಕುಶರಿಂದ ಮಹಾಭಾರತ ಪ್ರವರ್ತನವಾಯಿತು. ಹಾಗೆ ಇಲ್ಲಿ ರಾಮಾಯಣ. ಹಾಗೆ ಮಹಾಭಾರತ ಪ್ರವರ್ತನವಾಗುವುದಕ್ಕೆ ಉಪಾಯವೇನು? ಬರಹ. ಆ ಬರಹಕ್ಕೆ ಯಾರು ಬೇಕು ಅನ್ನುವುದಕ್ಕೆ ಸ್ಕ್ರೈಬ್, ಭಾರಿ ಉತ್ತಮನಾದಂತಹ ಸ್ಕ್ರೈಬ್ ಗಣಪತಿ, ಲೇಖಕಾಗ್ರಣಿ, ಶ್ರೇಷ್ಠನಾದಂತಹ ಲೇಖಕ ವೇದವ್ಯಾಸದೇವರಿಗೆ ಗಣಪತಿ. ಮಹಾಬುದ್ಧಿವಂತ, ಸಿದ್ಧಿ ಇದೆ, ಉತ್ತಮ ಜ್ಞಾನಶೀಲ. ಅವನ ಅನುಗ್ರಹದಿಂದ ನಮ್ಮೆಲ್ಲರಿಗೆ ಜ್ಞಾನ, ಬುದ್ಧಿ, ವಿದ್ಯೆ, ಸಿದ್ಧಿ ಅಂದಮೇಲೆ ಅವನು ಮಹಾಜ್ಞಾನವಂತ. ಹಾಗಾಗಿ ಆ ಗಣಪತಿಯನ್ನ ಕರೆದಾಗ ಆ ಗಣಪತಿಯನ್ನ ಆಲೋಚನೆ ಮಾಡಿದ್ದಾರೆ. ಆಗ ಅವರು ಬಂದರು, ಗಣಪತಿಯನ್ನು ಕೂಡಿಸಿ ಅಲ್ಲಿ ತೋರಿಸ್ತಾರೆ. ವೇದವ್ಯಾಸದೇವರು ಮಹಾಭಾರತವನ್ನ ಬ್ರಹ್ಮದೇವರಿಗೆ ಸ್ವಲ್ಪ ಹೇಳ್ತಾರೆ, ನೋಡಿ ಇದು ಮಹಾಭಾರತ ಹೀಗಿದೆ. ಬ್ರಹ್ಮದೇವರು ಬಹಳ ಸಂತೋಷ ಪಡ್ತಾರೆ. ಹಿಗ್ಗಾಗ್ತದೆ. ಯಚ್ಚಾಪಿ ಸರ್ವಗಂ ವಸ್ತು ತಚ್ಚೈವ ಪ್ರತಿಪಾದಿತಂ ಮನ್ಯೇ ಶ್ರೇಷ್ಠತಮಂ ತ್ವಾಂ ವೈ ರಹಸ್ಯ ಜ್ಞಾನ ವೇದನ. ಇನ್ನೊಂದು ಬಹಳ ವಿಚಿತ್ರ, ಮಹಾಭಾರತದ ಒಂದು ಅಂಶದಲ್ಲಿ ಹೇಳಬೇಕಾದರೆ ಒಂದು ಬಹಳ ವಿಚಿತ್ರವಾಗಿರುವಂಥದ್ದು. ವಿನ್ಸ್ಟನ್ ಚರ್ಚಿಲ್ ವರ್ಲ್ಡ್ ವಾರಿನ ಬಗ್ಗೆ 8 ವಾಲ್ಯೂಮ್ ಬರೆದಿದ್ದಾರೆ, ಬಹಳ ವಿಸ್ತಾರವಾದ. ನಾನು 16 ಪುಟಗಳನ್ನು ಓದಿದ್ದೇನೆ. ಅದರಲ್ಲಿ ನಾವು
ಹೀಗೆ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೂ ಸಾಧ್ಯವಿಲ್ಲ. ಏನನ್ನ, ಯಾರ ಮನಸ್ಸಿನೊಳಗೆ ಏನಾಯಿತು ಅನ್ನುವುದನ್ನು ಏನೂ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕಾಗುವುದಿಲ್ಲ. ವಿನ್ಸ್ಟನ್ ಚರ್ಚಿಲ್ ಯಾರ ಅಂತರ್ಯಾಮಿ ಅಲ್ಲ, ಯಾರ ಒಳಗಿದ್ದ ವ್ಯಕ್ತಿಯಲ್ಲ, ಅವರ ಮನಸ್ಸನ್ನು ತಿಳಿದುಕೊಳ್ಳತಕ್ಕಂತಹ ಧರ್ಮಸಿದ್ಧ ಪುರುಷನಲ್ಲ. ಹಾಗಾಗಿ ಆ ಚರ್ಚಿಲ್ಲಿಗೆ ಯಾರ ಮನಸ್ಸಿನೊಳಗೆ ಏನಿತ್ತು ಅಂತನ್ನುವುದಕ್ಕಾಗಿ ಅವರು ಹೀಗೆ ಮಾಡಿದರು, ಇದು ಊಹೆ ಮಾಡಬಹುದೇ ಹೊರತು ಮನಸ್ಸಿನಲ್ಲಿದ್ದದ್ದನ್ನು ವಾಸ್ತವ ಸತ್ಯವನ್ನ ಹೇಳಲಿಕ್ಕೆ ಆಗುವುದಿಲ್ಲ. ಆದರೆ ಮಹಾಭಾರತಕ್ಕೆ ಇದು ಸಾಧ್ಯ. ಇದನ್ನು ಹೀಗಾಗಿ ಬೇರೆ ಪುರಾಣಗಳಲ್ಲಿ ಹೇಳ್ತಾರೆ, ಕೋಹ್ಯನ್ಯ ಪುಂಡರೀಕಾಕ್ಷನ್ ಮಹಾಭಾರತ ಕೃದ್ಭವೇತ್. ಮಹಾಭಾರತದೊಳಗೆ ದುರ್ಯೋಧನ ಈ ತರಹ ಆಲೋಚನೆ ಮಾಡಿದ ಮನಸ್ಸಿನೊಳಗೆ, ಭೀಮ ಆಲೋಚನೆ ಮಾಡಿದ, ದ್ರೌಪದಿ ಹೀಗೆ ಮನಸ್ಸಿನೊಳಗೆ ಅಂದ್ಕೊಂಡ್ಲು, ನೊಂದುಕೊಂಡ್ಲು, ಕೋಣೆ ಹಾಕೊಂಡು ಒಳಗೆ ದುಃಖಪಟ್ಲು. ಇದು ಯಾರು ಹೇಳ್ತಾರೆ? ಇದು ಯಾರು ಹೇಳಲಿಕ್ಕೆ ಸಾಧ್ಯ? ಯಾರಿಗೂ ಹೇಳಲಿಕ್ಕೆ ಸಾಧ್ಯವಿಲ್ಲ. ಇದು ವೇದವ್ಯಾಸ ದೇವರಿಗೆ ಮಾತ್ರ ಸಾಧ್ಯ. ಸರ್ವಾಂತರ್ಯಾಮಿ, ಸರ್ವವ್ಯಾಪ್ತ, ಎಲ್ಲವರ ಮನಸ್ಸಿಗೆ ಪ್ರೇರಕ, ಅಂತೆಯೇ ಅವನಿಗೆ ಮನೀಷಿ ಅಂತ ಹೆಸರು. ಬ್ರಹ್ಮಾದಿಗಳ ಮನಸಾಂ ಈಶಿತ, ಆದ್ದರಿಂದ ಅವನು ಮನೀಷಿ. ಇಂತಹ ಪರಮಾತ್ಮನನ್ನು ಬಿಟ್ಟು ಇನ್ಯಾರಿಗೆ ತಾನೇ ಸಾಧ್ಯ ಇದು? ಇನ್ನೊಬ್ಬರ ಮನಸ್ಸಿನೊಳಗೆ ಇದ್ದುದನ್ನ ಹೇಳು ಸಾಧ್ಯ. ಅದಕ್ಕಾಗಿ ಮಹಾಭಾರತ ಬೇರೆಯವರಿಗೆ ಬರೆಯುವುದು ಸಾಧ್ಯವಿಲ್ಲ. ಕೇವಲ ವೇದವ್ಯಾಸ ದೇವರಿಗೆ ಸಾಧ್ಯ. ಕೇವಲ ವೇದವ್ಯಾಸ ದೇವರಿಗೆ ಸಾಧ್ಯ. ಯಾಕೆ? ದೇವರ ಮನಸ್ಸಿನಲ್ಲಿ ಏನಿದೆ ಅಂತನ್ನುವುದು ಕೂಡ ಹೇಳುವುದಕ್ಕೆ ಮಹಾಭಾರತ ಇದೆ. ಅಂದಮೇಲೆ ದೇವರ ಮನಸ್ಸನ್ನು ತಿಳಿದುಕೊಳ್ಳುವ ಯೋಗ್ಯತೆ ಪೂರ್ಣವಾಗಿ ಎಲ್ಲರಿಗಿಲ್ಲ. ಆದ್ದರಿಂದ ಮಹಾಭಾರತವನ್ನು ಬರೆಯುವ ಯೋಗ್ಯತೆ ಕೇವಲ ದೇವರಿಗೆ, ಕೇವಲ ವೇದವ್ಯಾಸ ದೇವರಿಗೆ, ಮತ್ತೊಬ್ಬರಿಗಿಲ್ಲ. ಅದಕ್ಕಾಗಿ ಕೋಹ್ಯನ್ಯ ಪುಂಡರೀಕಾಕ್ಷಾತ್ ಮಹಾಭಾರತ ಕೃದ್ಭವೇತ್ ಮಹತ್ವಾತ್ ಭಾರವತ್ವಾಚ್ಚ ಮಹಾಭಾರತ ಮುಚ್ಚತೆ. ಈ ಮಾತು ನಾನು ಹೇಳುವ ಮಾತಲ್ಲ, ಇದನ್ನು ವಾದಿರಾಜ ಸ್ವಾಮಿಗಳವರು ತಾತ್ಪರ್ಯ ನಿರ್ಣಯ ಟಿಪ್ಪಣಿಯಲ್ಲಿ ಈ ಮಾತನ್ನು ಬರೀತಾರೆ. ಯಾವ ಅಸ್ತ್ರವನ್ನು ಬಿಟ್ಟು, ಯಾವ ಶಸ್ತ್ರವನ್ನು ಬಿಟ್ಟು, ಅದೇ ಹೇಗೆ ಗೊತ್ತಾಗತ್ತೆ? ಅದು ಬೆಂಕಿ ಕಾರಿದರೆ ಇದು ಅಗ್ನ್ಯಸ್ತ್ರ ಗೊತ್ತಾಗಿದೆ. ಆದರೆ 18 ಅಕ್ಷೌಹಿಣಿ ಸೈನ್ಯ ಈಚೆ ಆಚೆ ಸೇರಿಕೊಂಡು, ಆ ಎಲ್ಲ ಅಕ್ಷೌಹಿಣಿ ಸೈನ್ಯದಲ್ಲಿ ಲಕ್ಷ ಲಕ್ಷ ಜನ, ಆ ಜನ ಎಲ್ಲರೂ ಕೂಡ ಬಿಟ್ಟ ಬಾಣ ಏನು, ಅದಕ್ಕೆ ಪ್ರತಿಯಾಗಿ ಬಿಟ್ಟ ಬಾಣ ಏನು, ಇದೆಲ್ಲ ಯಾರು ಹೇಳ್ತಾರೆ? ಯಾರ ಮನಸ್ಸಿನಲ್ಲಿ ಏನು ಬಂತು? ಅದು ಹೇಗೆ ಗೊತ್ತಾಗ್ಲಿಕ್ಕೆ ಸಾಧ್ಯ? ಇದು ವೇದವ್ಯಾಸ ದೇವರಿಗೆ ಮಾತ್ರ ಸಾಧ್ಯ ಅಂತ ವಾದಿರಾಜ ಸ್ವಾಮಿಗಳವರು ಕೋಹ್ಯನ್ಯ ಪುಂಡರೀಕಾಕ್ಷಾತ್ ಅಂತನ್ನುವ ವಾಕ್ಯಕ್ಕೆ ವ್ಯಾಖ್ಯಾನವನ್ನು ಮಾಡುವಾಗ ಈ ಮಾತನ್ನು ಬರೀತಾರೆ. ಆ ಲೆಕ್ಕದಲ್ಲಿ ನಾವು ಆಲೋಚಿಸಬೇಕಾದರೆ ಅದನ್ನ ಮಹಾಭಾರತದ ಆದಿಭಾಗದಲ್ಲಿ ಬ್ರಹ್ಮದೇವರು ವೇದವ್ಯಾಸ ದೇವರ ಬಗ್ಗೆ ಹೇಳ್ತಾರೆ. ಮೊನ್ನೆ ಹೇಳ್ತಾರೆ, ಮೊನ್ನೆ ಶ್ರೇಷ್ಠತಮಂ ತ್ವಾಂ ವೈ ರಹಸ್ಯ ಜ್ಞಾನ ವೇದನ. ಸ್ಪಷ್ಟವಾಗಿ ಹೇಳಿದ್ದಾರೆ, ನೀವು ಶ್ರೇಷ್ಠತಮರು, ಅತ್ಯುತ್ತಮರು. ಯಾಕೆ? ರಹಸ್ಯ ಜ್ಞಾನ ವೇದನ. ರಹಸ್ಯ ಅಂದ್ರೆ ಏಕಾಂತದಲ್ಲಿ ಆದದ್ದು, ಇನ್ ದ ರೀಸೆಸ್, ಬಹಳ ಏಕಾಂತದಲ್ಲಿ ಗುಟ್ಟಿನಲ್ಲಿ ಆದದ್ದು, ಯಾರೂ ಇಲ್ಲದಿರುವಾಗ ನಾನು ಅವನು ಇಬ್ಬರು ಮಾತ್ರ ಮಾತಾಡಿದ್ದು. ಅದು ಯಾರಿಗೆ ಗೊತ್ತಿಲ್ಲ. ಆದರೆ ಮಹಾಭಾರತ ಬರೆದ ವೇದವ್ಯಾಸ ದೇವರಿಗೆ ಗೊತ್ತು. ಆ ಗುಟ್ಟು ಮನಸ್ಸಿನಲ್ಲಿ ಆಲೋಚನೆ ಮಾಡಿದ್ದು ಗೊತ್ತು. ರಹಸ್ಯ ಜ್ಞಾನ ವೇದನಾತ್ ಮನ್ಯೆ ಶ್ರೇಷ್ಠತಮಂ ತ್ವಾಂ ವೈ ಅಂತ ಬ್ರಹ್ಮದೇವರು ವೇದವ್ಯಾಸ ದೇವರಿಗೆ ಹೇಳ್ತಾ ಇದ್ದಾರೆ. ವೇದವ್ಯಾಸ ದೇವರು ಇವನು ಸಾಕ್ಷಾತ್ ನಾರಾಯಣ ಅಂತನ್ನುವುದು ಸಿದ್ಧವಾಗ್ತದೆ. ಜನ್ಮ ಪ್ರಭೃತಿ ಸತ್ಯಾಂತೆ ವೇದ್ನಿಗಾಂ ಬ್ರಹ್ಮವಾದಿನಿ. ಯಾವಾಗಲೂ ವೇದವನ್ನೇ ಹೇಳುವ, ವೇದವನ್ನೇ ಉಪದೇಶಿಸುವ ಅದ್ಭುತವಾದ ನಿಮ್ಮ ಸತ್ಯ ಮಾತು ಹುಟ್ಟಿದಂದಿನಿಂದ ಇಂದಿನವರೆಗೆ. ಹಾಗಾಗಿ ನೀವೆಂದಿಗೆ ಸುಳ್ಳು ಮಾತಾಡಿಲ್ಲ. ಅಸ್ಯ ಕಾವ್ಯಸ್ಯ ಕವಯೋ ನ ಸಮರ್ಥ ವಿಶೇಷಣೆ. ಈ ಕಾವ್ಯವನ್ನ ಮೀರಿ ಯಾರಾದರೂ ಏನಾದರೂ ರಚನೆ ಮಾಡ್ತಾರೆ ಅಂತನ್ನುವುದು ಸಾಧ್ಯವಿದೆಯಾ? ಇಲ್ಲ. ಮಹಾಭಾರತವನ್ನ ಮೀರುವುದು ಅಸಂಭಾವಿತ. ಮಹಾಭಾರತವನ್ನು ಮೀರುವುದು ಅಂತಂದ್ರೆ ಲೋಕ ಯಾವ ಜಗತ್ತಿನಲ್ಲೂ ಯಾರೂ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಮಹಾಭಾರತದ ಬಗ್ಗೆ ಬ್ರಹ್ಮದೇವರು ಆಡುವ ಮಾತು, ಅಸ್ಯ ಕಾವ್ಯಸ್ಯ ಕವಯೋ ನ ಸಮರ್ಥ ವಿಶೇಷಣೆ. ವಿಶೇಷಣೆ ಅಂದ್ರೆ ಅದನ್ನು ಮೀರುವಲ್ಲಿ, ಅದನ್ನು ಅತಿಕ್ರಮಿಸುವಲ್ಲಿ ಅದಕ್ಕಿಂತಲೂ ವಿಶೇಷವಿದೆ ತಮ್ಮ ಕೃತಿಯಲ್ಲಿ ಎಂದು ಹೇಳಿಕೊಳ್ಳುವ ಸಾಮರ್ಥ್ಯ ಯಾರಿಗೆ ಇಲ್ಲ. ವಿಶೇಷಣೇನ ಗೃಹಸ್ಥಸ್ಯ ಶೇಷಾಸ್ತ್ರಯ ಇವಾಶ್ಯವಾಹ. ಆ ರೀತಿಯಾಗಿದೆ. ತ್ವಯಾ ಭಾರತ ಸೂರ್ಯೇಣ ನೃಣಾಂ ವಿನಿಹತಂ ತಮಃ. ನಿಮ್ಮ ಈ ಸೂರ್ಯ, ಇದು ಚಂದ್ರ, ಇದು ಪ್ರದೀಪ, ಇದು ದೊಡ್ಡದಾದಂತಹ ಕಲ್ಪವೃಕ್ಷ, ಅಕ್ಷಯವಾದ ಕಲ್ಪವೃಕ್ಷ,
ಈ ಅಕ್ಷಯವಾದಂತಹ ಕಲ್ಪವೃಕ್ಷ ಸರ್ವೇಷಾಂ ಕವಿಮುಖ್ಯಾನಂ ಉಪಜೀವ್ಯೋ ಭವಿಷ್ಯ. ಜ್ಞಾನಿಗಳು ಈ ಮಹಾಭಾರತವನ್ನ, ಕವಿ ಅಂದ್ರೆ ಕವಿಗಳು ಅಂತ ಮಾತ್ರ ಅರ್ಥವಲ್ಲ, ಕವಿ ಅಂದ್ರೆ ಜ್ಞಾನಿಗಳು, ತಿಳಿದವರು, ಬಲ್ಲವರು, ನಾಲೆಜಿಬಲ್ ಯಾರ್ಯಾರೋ ಅವರೆಲ್ಲರೂ ಈ ಮಹಾಭಾರತವನ್ನು ಓದಬೇಕು. ಮಹಾಭಾರತವನ್ನು ಓದಬೇಕು ಅಂದ್ರೆ ಪುಸ್ತಕ ತಂದು ಮನೆಯಲ್ಲಿ ಕೂತ್ಕೊಂಡು ಓದಬೇಕು ನಿಜ, ಆದರೆ ಓದಿದರೆ ಸಾಲುವುದಿಲ್ಲ, ಇದು ನಿಜ. ಮಹಾಭಾರತ ಬಹಳ ವಿಚಿತ್ರವಾಗಿ ಮಧ್ವಾಚಾರ್ಯರು ಹೇಳಿಕೊಟ್ಟಂತಹ 4 ಏನೊಂದು ಚೌಕಟ್ಟಿದೆ, ಆ ಚೌಕಟ್ಟಿನಲ್ಲಿ ನಾವು ಹೊರಟಾಗಲು ಹೆಜ್ಜೆ ಹೆಜ್ಜೆಗೆ ಮಧ್ವಾಚಾರ್ಯರು ದೀಪ ಕೊಡ್ತಾರೆ, ಬೆಳಕು ಕೊಡ್ತಾರೆ, ದಾರಿ ತೋರಿಸ್ತಾರೆ. ಇದು ಎಚ್ಚರ ಅಂತಂತಾರೆ, ಇಲ್ಲಿ ಪಿಟ್ಫಾಲ್ ಇದೆ ಅಂತಂತಾರೆ, ಎಲ್ಲ ತೋರಿಸ್ತಾರೆ. ಇಷ್ಟಿದ್ದು ನಾವು ತಪ್ಪುತ್ತೇವೆ. ಹೀಗಿರುವಾಗ ಮಹಾಭಾರತವನ್ನ ಯಾವ ಆಸರೆ ಇಲ್ಲ, ಯಾವ ಗೈಡೆನ್ಸ್ ಇಲ್ಲ, ಯಾವರ ಉಪದೇಶ ಇಲ್ಲ, ಯಾವರ ಮಾರ್ಗದರ್ಶನವಿಲ್ಲದೆ ಮಹಾಭಾರತವನ್ನ ಓದುವುದು ಅತ್ಯಂತ ಅಸಂಭವ. ಸರ್ವೇಷಾಂ ಕವಿಮುಖ್ಯಾನಾಂ ಉಪಜೀವ್ಯೋ ಭವಿಷ್ಯ. ಮಹಾಭಾರತ ಎಲ್ಲ ಜ್ಞಾನಿಗಳಿಗೆ ಉಪಜೀವ್ಯ, ಆಹಾರ ಎಲ್ಲರಿಗಿದೆ. ನಿನಗೇನು ಬೇಕು ಹೇಳು. ಮಾನವ ಸಮಾಜಕ್ಕೆ ಬೇಕಾಗಿರುವಂತಹ ಎಲ್ಲ ಉಪಜೀವ್ಯ ಇಲ್ಲಿದೆ. ನೀನು ಕಾಂಪ್ಯೂಟರ್ನಲ್ಲಿ ಏನೋ ಒಂದು ವಿಷಯ ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿನ ವಿಷಯ ಅಥವಾ ಬಯೋಟೆಕ್ನಾಲಜಿಯ ವಿಷಯ ಮಹಾಭಾರತದಲ್ಲಿ ಬಂದಿಲ್ಲ ಅಂತ ತಲೆಹರಟೆ ಮಾಡಬೇಡ. ಮಾನವ ಆಸ್ ಎ ಹೋಲ್ ಏನ್ ಸಮಸ್ಯೆ ಇದೆಯೋ ಅದನ್ನೆಲ್ಲ ಇಲ್ಲಿ ತೆಗೆದುಕೊಂಡು ಬಾ. ಈ ಮಹಾಭಾರತದಲ್ಲಿ ಅದಕ್ಕೆ ಉತ್ತರ ಇದೆ. ಹೀಗೆ ಈ ಮಹಾಭಾರತದ ವೈಶಿಷ್ಟ್ಯವನ್ನು ಹೇಳುವಾಗ ಮಹಾಭಾರತದ ಒಂದು ಪರಿಧಿಯನ್ನು ತೋರಿಸ್ತಾರೆ. ಪರಿಧಿಯನ್ನು ಯಾಕೆ ತೋರಿಸ್ತಾರೆ ಅಂತಂದ್ರೆ, ಉಳಿದೆಲ್ಲ ಸಣ್ಣ ಸಣ್ಣ ವಿಷಯಗಳು, ನಾವೇನೋ ಒಂದು ವಿಷಯ ರಾಕೆಟ್ ಇದೆಯೇನೋ ಅಂತ ಕೇಳ್ತೇವೆ ಮಹಾಭಾರತದ. ಯದಿ ಹಾಸ್ತಿ ತದನ್ಯತ್ರ ಎನ್ನೇ ಹಾಸ್ತಿ ನಕುತ್ರಚಿತ ಅಂತ ತಕ್ಷಣ ರಾಕೆಟ್ ಇದೆಯೇನು? ಹಾಗಾದ್ರೆ ಸಣ್ಣ ಸಣ್ಣ ಮಕ್ಕಳು ದೇ ಆರ್ ಟೆಂಪ್ಟೆಡ್ ಟು ಟೇಕ್ ಆಸ್ಕ್ ದಿಸ್ ಕ್ವೆಶ್ಚನ್ಸ್. ರಾಕೆಟ್ ಇದೆಯೇನ್ರಿ? ಈಗ ನಾವು ಚಿಪ್ ಮಾಡ್ತೇವೆ ಅಂತ ಚಿಪ್ಪುಗಳಿವೆ ಏನು ಮಹಾಭಾರತದಲ್ಲಿ? ಏನನ್ನ ಕೇಳ್ತಾರೆ. ಈ ತರಹ ಮಾತಾಡೋದು ಅರ್ಥವಿಲ್ಲದ ಮಾತು. ಇಟ್ ಇಸ್ ಆಲ್ ಟ್ರಿವಿಯಲ್, ಇಟ್ ಇಸ್ ಆಲ್ ಟ್ರಾಶ್. ಇಫ್ ವಿ ಕನ್ಸಿಡರ್ ದ ಪ್ರಾಬ್ಲಮ್ ಆಫ್ ಹ್ಯೂಮ್ಯಾನಿಟಿ, ಇದೆಲ್ಲ ಬಹಳ ಜಸ್ಟ್ ಫಿಲ್ತ್, ಏನರ್ಥವಿಲ್ಲ. ಆದ್ದರಿಂದ ಆ ಸಮಸ್ಯೆಗಳಿಗೆ, ಅದರ ಗೊಡವೆಗೆ ಹೋಗಬೇಡಿ. ಮಾನವ ಅನ್ನುವ ಆಸ್ ಎ ಹೋಲ್, ಮನುಷ್ಯರನ್ನ ನಾವು ಅಧ್ಯಯನ ಮಾಡುವುದು ಮಹಾಭಾರತದಲ್ಲಿ ಇಡಿಯಾಗಿ ಅಂತನ್ನುವುದಕ್ಕೆ ಅರ್ಥ ಬಹಳ ವಿಸ್ತಾರವಾಗಿದೆ. ಮಾನವನನ್ನ ನಾವು ಅಧ್ಯಯನ ಮಾಡುವುದು ಹೇಗೆ ಮಾಡ್ತೇವೆ? ನೀವು ನೋಡಿರಬಹುದು, ಸಹಜವಾಗಿ ನಾನು ರೆಫರ್ ಮಾಡ್ತೇನೆ. ತನ್ನ ಆರ್ಗನನ್ ಅಂತನ್ನುವ ಗ್ರಂಥದಲ್ಲಿ ಈ ಆರ್ಥೋಡಾಕ್ಸ್ ಏನು ಒಂದು ಮೆಡಿಕಲ್ ಟ್ರೀಟ್ಮೆಂಟ್ ಇದೆ, ಈಗ ಅಲೋಪತಿಯ ಏನು ಮೆಡಿಕಲ್ ಟ್ರೀಟ್ಮೆಂಟ್ ಇದೆ, ಅದರ ಬಗ್ಗೆ ಬಹಳ ಖಂಡನೆ ಮಾಡ್ತಾರೆ, ಬಹಳ ಬೈತಾರೆ. ಅವರು ಕೇವಲ ಒಂದೇ ಒಂದು ಭಾಗಕ್ಕೆ ಅವರು ಟ್ರೀಟ್ಮೆಂಟ್ ಕೊಡ್ತಾರೆ, ಇದು ಸರಿಯಲ್ಲ. ವಿ ಮಸ್ಟ್ ಸ್ಟಡಿ ಮ್ಯಾನ್ ಆಸ್ ಎ ಹೋಲ್ ಅಂತ ಅವನ ವಾದ. ಈಗ ಯಾರೋ ಹೇಳ್ತಾರೆ, ತಮಾಷೆ ಮಾಡ್ತಿದ್ರು, ಸೂಪರ್ ಸ್ಪೆಷಲೈಸೇಷನ್. ಎಷ್ಟಪ್ಪ ಸೂಪರ್ ಸ್ಪೆಷಲೈಸೇಷನ್ ಅಂತಂದ್ರೆ, ಬಲಗೈಗೆ ರೋಗ ಆದರೆ ಒಬ್ಬ, ಎಡಗೈಗೆ ರೋಗ ಆದರೆ ಮತ್ತೊಬ್ಬ, ಈ ತರಹ ಸೂಪರ್ ಸ್ಪೆಷಲೈಸೇಷನ್. ಇದರಿಂದ ಏನಾಗಿದೆ ಅಂದ್ರೆ, ಮನುಷ್ಯ ಇವನು ಒಂದು ಭಾಗವಾಗಿ ಬಿಟ್ಟಿದ್ದಾನೆ. ಮನುಷ್ಯ ಆಸ್ ಎ ಹೋಲ್ ಅವನ ಅಧ್ಯಯನ ನಡೀತಾ ಇಲ್ಲ. ಆ ದೃಷ್ಟಿಯೊಳಗೆ ಹನಿಮನ್ ಹೇಳುವಂತಹ ಬಯ್ಯುವ ಮಾತು, ಇದು ಭಾಗವಾಗಿ ಮಾನವನನ್ನು ಅಧ್ಯಯನ ಮಾಡಬೇಡಿ, ಇಡಿಯಾಗಿ ಅಧ್ಯಯನ ಮಾಡಿ, ಪುಡಿ ಮಾಡಬೇಡಿ ಅಂತನ್ನುವುದು ಅವನ ವಾದ. ಹಾಗೆ ಮಹಾಭಾರತ ವ್ಯಕ್ತಿಯನ್ನ, ಮನುಷ್ಯನನ್ನ, ಸಮಾಜವನ್ನ, ಜಗತ್ತನ್ನ ಇಡಿಯಾಗಿ ಪರೀಕ್ಷೆ ಮಾಡಬೇಕು, ಇಡಿಯಾಗಿ ಅದಕ್ಕೆ ಮದ್ದು ಮಾಡಬೇಕು, ಉಪಾಯ ಮಾಡಬೇಕು ಅಂತ ಹೇಳ್ತದೆ ಮಹಾಭಾರತ. ಹಾಗಾಗಿ ಮಹಾಭಾರತ ಹೇಳುವ ಮಾತು ಸರ್ವೇಷಾಂ ಕವಿಮುಖ್ಯಾನಾಂ ಉಪಜೀವ್ಯೋ ಭವಿಷ್ಯತಿ. ಸಮಗ್ರವಾಗಿರುವಂತಹ ವ್ಯಕ್ತಿಯ, ಸಮಗ್ರ ಅಂತನ್ನುವ ಶಬ್ದಕ್ಕೆ ಅರ್ಥ ಏನು ಅಂದ್ರೆ, ನಾವು ಹೇಳುವುದು ಹುಟ್ಟಿನಿಂದ ಇವತ್ತಿನವರೆಗೆ ಅಂತ, ಅದು ಸಮಗ್ರತೆ ಅಲ್ಲ. ಇವತ್ತಿನ ಜೆನೆಟಿಕ್ಸಿನ ಪ್ರಕಾರ ಅವನ ತಂದೆ ತಾಯಿ, ತಾತ ಅಜ್ಜಿ ಅವರಿಂದ ಹಿಡ್ಕೊಂಡು ಅದು ಬರಬೇಕು. ಹೇಗೋ ಅಷ್ಟು ಮಾತ್ರವಲ್ಲ, ಕರ್ಮ ಸಿದ್ಧಾಂತದ ಅವಲಂಬನವನ್ನು ಮಾಡುವಾಗ ಮಾನವನ ಇಂದಿನ ಜೀವ ಇದು ಸಮಗ್ರತೆ ಅಲ್ಲ, ಹಿಂದಿನ ಹಾಗೂ ಇಂದಿನ ಇವೆರಡರ ಜೀವನಗಳು ಕೂಡ ಸೇರಿದಾಗ ಅದು ಸಮಗ್ರ. ಅಂದಮೇಲೆ ಮನುಷ್ಯನನ್ನು ಅಧ್ಯಯನ ಮಾಡುವುದಕ್ಕೆ ಹಿಂದಿನ ಅವನ ಜನ್ಮಗಳು ಹಾಗೂ ಇಂದಿನ ಜನ್ಮ ಇವೆರಡು ಸೇರಿದಾಗ ಮಾತ್ರ ಪರಿಪೂರ್ಣವಾಗ್ತದೆ, ಇಲ್ಲದಿದ್ದರೆ ಆಗುವುದು. ಅದಕ್ಕಾಗಿ ಮಹಾಭಾರತ ಹೇಳ್ತದೆ, ಹೀಗೆ
ಮಹಾಜೀವನನ್ನ ಮನುಷ್ಯನನ್ನ ಅಧ್ಯಯನ ಮಾಡುವ ಒಂದು ಗ್ರಂಥ ಇದು. ಶ್ರೇಷ್ಠವಾದ ಗ್ರಂಥ. ಅಕ್ಷಯೋ ಭಾರತದ್ರುಮ. ಈ ದೃಷ್ಟಿಯೊಳಗೆ ಮಹಾಭಾರತಕ್ಕೆ ಪೂರ್ಣವಾದ ಜಸ್ಟಿಸ್ ಮಾಡಿದವರು ಅಂದ್ರೆ ನಮ್ಮ ಮಧ್ವಾಚಾರ್ಯರು ಮಾತ್ರ. ನಾನು ಒತ್ತಿ ಹೇಳ್ತೆ, ಜನ್ಮ ಜನ್ಮಾಂತರಗಳ ಅಧ್ಯಯನವನ್ನು ಮಾಡಿ ವ್ಯಕ್ತಿಯ ಚಿತ್ರಣವನ್ನ ಹಾಗೂ ವ್ಯಕ್ತಿಯ ವಿಮರ್ಶೆಯನ್ನ ಮಾಡುವಂತಹದ್ದು ಮಧ್ವಾಚಾರ್ಯರು ಮಾತ್ರ. ಇವ ಭೂತಾನಾಂ ಅಕ್ಷಯೋ ಭಾರತದ್ರುಮ. ಬಹಳ ಸುಂದರ, ಬಹಳ ಸುಂದರ. ಪರ್ಜನ್ಯ ಇವ ಭೂತಾನಾಂ ಅಕ್ಷಯೋ ಭಾರತದ್ರುಮ. ಭಾರತದ್ರುಮ ಇದು ಪರ್ಜನ್ಯದಂತೆ, ಮಳೆಯಂತೆ. ಈ ವರ್ಷ ಮಳೆ ಆಯಿತು ಅಂದ್ರೆ ಸಾಕ? ಇಲ್ಲ, ಮತ್ತೆ ಮುಂದಿನ ವರ್ಷಕ್ಕೆ ಬೇಕು. ಆಗ್ಲಿಲ್ಲ ಅಂದ್ರೆ ಘೋಷಣೆ ಮಾಡಿ ಇದೆಲ್ಲ ಬರಗಾಲ ಪೀಡಿತ ಪ್ರದೇಶ ಅಂತ ಘೋಷಣೆ ಮಾಡಿ ಅಂದ್ರೆ ಹಣ ಎತ್ತಾಕಿ ಬರ್ತದೆ ಅಂತ ಅರ್ಥ. ಹಾಗೆ ಇದು ಮಳೆಗಾಲ, ಮಳೆ ಅಂತನ್ನುವುದು ಪ್ರತಿ ವರ್ಷ ಆಗಬೇಕಾಗಿರುವಂತಹದ್ದು. ಅದು ನಿಂತೋಯ್ತು ಅಂತಾಗುವುದಿಲ್ಲ, ಅದು ಯಾವಾಗಲೂ ಬರ್ತಿರ್ತದೆ. ಹಾಗೆ ಮಹಾಭಾರತ. ನಿನಗೆ ಬರಗಾಲ ಬಂತೋ ಮಹಾಭಾರತಕ್ಕೆ ಬಾ, ನೀರು ಪೂರೈಸ. ಜ್ಞಾನ ಕಮ್ಮಿ ಬಿತ್ತೋ ಮಹಾಭಾರತಕ್ಕೆ ಬಾ, ಮಹಾಭಾರತ ನೀರು ಹರಿಸಿಕೊಡ್ತದೆ. ನಿನಗೆ ಸಮಾಜದಲ್ಲಿ ಏನಾದ್ರೂ ಬಿರುಕು ಬಿಟ್ಟಿತೋ ಮಹಾಭಾರತಕ್ಕೆ ಬಾ, ಮಹಾಭಾರತ ನಿನಗೆ ತೃಪ್ತಿ ಕೊಡ್ತದೆ. ಬಾಯಾರಿಕೆ, ಬೇಸಿಗೆ, ಬಿಸಿಲು ಏನೇ ಆಗಲಿ ಮಹಾಭಾರತಕ್ಕೆ ಬಾ. ಮಹಾಭಾರತ ಹಸಿರು ಮಾಡ್ತದೆ ಜೀವನವನ್ನು, ಸಮಾಜವನ್ನು, ಜಗತ್ತನ್ನು. ಇದು ಅಕ್ಷಯ, ಇದು ನಾಶವಾಗುವುದಿಲ್ಲ. ಗಿಡಕ್ಕೆ ಒಂದು ಆಯುಷ್ಯ ಇದೆ, ಗಿಡಕ್ಕೊಂದು ಆಯುಷ್ಯ ಇದೆ. 10 ವರ್ಷ ಇರುತ್ತೆ, ಕೆಲವು 1-2 ದಿನ 5 ದಿವಸದಲ್ಲಿ ಹೋಗ್ತದೆ, ಕೆಲವು 1 ವರ್ಷದಲ್ಲಿ, ಕೆಲವು 10 ವರ್ಷದಲ್ಲಿ, ಕೆಲವು 1000 ವರ್ಷ, ಬಹಳ ಹೆಚ್ಚೆಚ್ಚು ಅಂದ್ರೆ 5000 ವರ್ಷ. ಆದರೆ ಇದು ಮಹಾಭಾರತ ಹಾಗಲ್ಲ, ಇದು ಮಳೆಗಾಲದಂತೆ. ಮಳೆ ಯಾವ ರೀತಿಯಾಗಿ ಬರ್ತಾ ಇರ್ತದೆ, ಯಾವಾಗಲೂ ಬರ್ತಾ ಇರ್ತದೆ. ಹಾಗೆ ಮಹಾಭಾರತ ಸದಾಕಾಲೀನವಾದ ಸನಾತನವಾಗಿರುವಂತಹ, ಶಾಶ್ವತವಾಗಿ ನಮಗೆ ಆಹಾರವನ್ನು ಒದಗಿಸುವ ಉತ್ತಮವಾಗಿರುವಂತಹ ಒಂದು ಪ್ರಕ್ರಿಯೆ. ಭಗವಂತ ಮಾಡಿಕೊಟ್ಟಂತಹದ್ದು ಒಂದು ಉಪಕಾರ ಮಳೆ ಆದರೆ, ಇನ್ನೊಂದು ಉಪಕಾರ ಮಹಾಭಾರತ. ಆದ್ದರಿಂದ ಪರ್ಜನ್ಯ ಇವ ಭೂತಾನಾಂ ಅಕ್ಷಯೋ ಭಾರತದ್ರುಮ. ಕಾವ್ಯಸ್ಯ ಲೇಖನಾರ್ಥಾಯ ಗಣೇಶ ಸ್ಮರ್ಯತಾಂ ಮುನೆ. ಇದೆಲ್ಲ ಹೊಗಳಿದ್ದು ಬ್ರಹ್ಮದೇವರಂತಾರೆ, ಎಂಥ ಅಪೂರ್ವವಾದ ಗ್ರಂಥವನ್ನು ಬರೆದಿದ್ದೀರಿ. ವಾಲ್ಮೀಕಿ ರಾಮಾಯಣಕ್ಕೂ ಬ್ರಹ್ಮದೇವರು ಪ್ರಾರಂಭದಲ್ಲಿ ಬಂದರು, ಮಹಾಭಾರತಕ್ಕೂ ಪ್ರಾರಂಭದಲ್ಲಿ ಬ್ರಹ್ಮದೇವರು ಬಂದರು. ಆದರೆ ಮಹಾಭಾರತವನ್ನು ವರ್ಣನೆ ಮಾಡುವ ಕ್ರಮಕ್ಕೂ ವಾಲ್ಮೀಕಿ ರಾಮಾಯಣನ ವರ್ಣನೆ ಮಾಡುವ ಕ್ರಮಕ್ಕೂ ಬಹಳ ಬಹಳ ಅಂತರವಿದೆ. ಅಲ್ಲಿ ವಾಲ್ಮೀಕಿ ಆಶೀರ್ವಾದ ಮಾಡಿ ಅನುಗ್ರಹ ಮಾಡಿ ವರ ಕೊಟ್ಟು ಹೋಗ್ತಾರೆ, ಇಲ್ಲಿ ವರ ಕೊಟ್ಟು ಹೋಗುವುದಿಲ್ಲ. ಇದ್ದ ಮಹಾ ಸಾಮರ್ಥ್ಯವನ್ನ ಸ್ತೋತ್ರ ಮಾಡಿ ಬ್ರಹ್ಮದೇವರು ಹೋಗ್ತಾರೆ. ಇದು ಬಹಳ ಮೌಲಿಕ ವ್ಯತ್ಯಾಸ. ಮಹಾಭಾರತ ಮತ್ತು ರಾಮಾಯಣಗಳ ಬಗ್ಗೆ ಸಾಕಷ್ಟು ಆಲೋಚನೆ ಮಾಡಬೇಕಾದದ್ದು. ಒಂದೇ ಮಾತಿನಲ್ಲಿ ನಾನು ಹೇಳ್ತೀನಿ, ನೆನಪಾಗಿದೆ ಅಂತ ಅನ್ನುವುದಕ್ಕೆ. ಮಹಾಭಾರತದ ಬಗ್ಗೆ ಅರಬಿಂದೋ ಅವರು ಬಹಳ ಅದರ ಬಗ್ಗೆ ಅಭಿಮಾನ. ರಾಮಾಯಣವನ್ನ ಅವರು ಹೇಳುವುದು ಅಂತಂದ್ರೆ ಅವರ ಶಬ್ದಗಳಲ್ಲಿ ಹೇಳುವುದಿಲ್ಲ, ಆದರೆ ಅವರ ಅಭಿಪ್ರಾಯ ಹೇಳಬೇಕು ಅಂತಂದ್ರೆ ಮೋಲ್ ಹಿಲ್ ಮತ್ತು ಮೌಂಟನ್ಗಳಲ್ಲಿ ವ್ಯತ್ಯಾಸ ಇದ್ದಷ್ಟು ಮಹಾಭಾರತ ಮತ್ತು ರಾಮಾಯಣಗಳಲ್ಲಿ ವ್ಯತ್ಯಾಸ ಇದೆ ಅಂತ ಹೇಳುತ್ತೆ. ರಾಮಾಯಣ ಇದು ಸಣ್ಣದಾದ ಒಂದು ವಿಹಾರದ ಒಂದು ಪಾಂಡ್. ನಾವು ಈ ಸಾಡಿ ನಮ್ದೊಂದು ದೊಡ್ಡದಾದಂತಹ ಸೊಸೈಟಿ, ಆ ಸೊಸೈಟಿಗೆ ಬೇಕು ಅಂತನ್ನುವುದಕ್ಕಾಗಿ ಮಾಡಿಕೊಂಡಿರುವಂತಹ ಒಂದು ಸಣ್ಣದಾದ ಈಜುಗೊಳ, ಅಷ್ಟು ಸಣ್ಣದು ರಾಮಾಯಣ. ಆದರೆ ಮಹಾಭಾರತ ಮಹಾಸಾಗರ. ಇದು ನಾನು ಹೇಳುವ ಮಾತಲ್ಲ, ಇದನ್ನು ಅರಬಿಂದೋ ಅವರು ಹೇಳುವ ಮಾತು. ಅರಬಿಂದೋ ಹೇಳಿ ಏನು ಹೇಳದೇ ಇದ್ರೇನು, ಮಹಾಭಾರತವನ್ನ ಬ್ರಹ್ಮದೇವರು ಹೇಳಿದ ಮಾತು. ಹಾಗಾಗಿ ಆ ಬ್ರಹ್ಮದೇವರು ಹೇಳಿದ ಮಾತನ್ನ ನಾವು ಗಮನಿಸಿದಾಗ ಆ ಮಹಾಭಾರತದ ಆಳ, ಅದರ ವಿಸ್ತಾರ, ಅದರ ಎತ್ತರ, ಅದರ ಅಗಾಧತೆ, ಅದರ ಭಾರ ಎಲ್ಲವೂ ಅದ್ಭುತ. ಆದರೆ ರಾಮಾಯಣ ಈ ದೃಷ್ಟಿಯೊಳಗೆ ಬಹಳ ಸೀಮಿತವಾದ ಸಣ್ಣದಾದಂತಹ, ನಮಗೆ ಬೇಕಾದಾಗ ನಾವು ಹೋಗಿ ಅಲ್ಲಿ ವಿಹಾರ ಮಾಡಿಕೊಂಡು ಬರಬಹುದು. ರಾಮಾಯಣವೂ ವಾಲ್ಮೀಕಿ ರಾಮಾಯಣವೂ ನಮ್ಮ ಪಾಲಿಗೆ ಸಾಗರವೇ, ಅದು ಸಂದೇಹವಿಲ್ಲ, ನಮ್ಮ ಪಾಲಿಗೆ ಸಾಗರವೇ. ಆದರೆ ಬ್ರಹ್ಮದೇವರ ಪಾಲಿಗೂ ಮಹಾಸಾಗರವಾದದ್ದು ಮಹಾಭಾರತ. ಇದು ವ್ಯತ್ಯಾಸ. ವಾಲ್ಮೀಕಿ ರಾಮಾಯಣ ನಮ್ಮ ಪಾಲಿಗೂ ಸಾಗರವೇ, ಆದರೆ ಮಹಾಭಾರತ ಬ್ರಹ್ಮದೇವರ ಪಾಲಿಗೂ ಮಹಾಸಾಗರ.
ಇಷ್ಟು ಅದ್ಭುತವಾದಂತಹ ಗ್ರಂಥ. ಆದ್ದರಿಂದ ಇದನ್ನ ಬರೆಸುವುದಕ್ಕೆ ಗಣೇಶನನ್ನ ಸ್ಮರಣೆ ಮಾಡಿ, ಆ ಗಣೇಶ ಬರಲಿ, ಅವನಿಂದ ನೀವು ಬರೆಸಿ. ಏವಮಾಭಾಷ್ಯತಂ ಬ್ರಹ್ಮ ಜಗಾಮ ಸ್ವಂ ನಿವೇಶನಂ ಭಗವಾನ್ ಸ ಜಗತ್ಸೃಷ್ಟ ಋಷಿದೇವ ಗಣೇಶಃ ತತಃ ಸಸ್ಮಾರ ಹೇರಂಬಂ. ವೇದವ್ಯಾಸದೇವರು ಗಣಪತಿಯನ್ನ ನೆನೆಸ್ತಾರೆ. ಗಣಪತಿ ಬರ್ತಾರೆ. ಬಂದು ಅವರು ಬರೆಯುವುದಕ್ಕೆ ಸಿದ್ಧರಾಗ್ತಾರೆ. ಕೈಯಲ್ಲಿ ಲೇಖನಿ ಹಿಡಿತಾರೆ. ನಾನು ಬರೀತೇನೆ, ನಾನು ಹೇಳುವುದನ್ನ ಎಲ್ಲವನ್ನು ನೀನು ಬರೀತಿರ್ಬೇಕು. ಹೋ, ಎಲ್ಲ ಬರೀತೇನೆ, ಏನ್ ಚಿಂತೆ ಇಲ್ಲ. ಗಣೇಶನಿಗೆ ಒಂದು ಹಮ್. ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿಯನ್ನು ನಾವು ವಿಶೇಷವಾಗಿ ಒಂದು ಪ್ರಾಶಸ್ತ್ಯವನ್ನು ಕೊಟ್ಟು ನಿನ್ನಿಂದ ಈ ಕೆಲಸವಾಗತ್ತೆ ಅಂತ ಹೇಳಿದಾಗ ಅಹಂಕಾರ ಬರ್ತದೆ. ನಮ್ಮನ್ನು ಯಾರೋ ಕರೆದ್ರು, ಇಂಥ ಕೆಲಸ ಇದೆ ನೀವು ಬನ್ನಿ ಅಂತ ನನಗೆ ಕರೆದ್ರು. ನನಗೆ ಅಹಂಕಾರ, ಓ ಹಾಗಾದ್ರೆ ನನ್ನಿಂದಲೇ ಈ ಕೆಲಸವಾಗತ್ತೆ, ಇದು ನ್ಯಾಚುರಲ್. ಹಾಗೆ ಗಣೇಶನಿಗೆ ಹಾಗೆ ಅಹಂಕಾರ ಬಂತು ಸ್ವಲ್ಪ. ಗಣೇಶನಿಗೆ ಅಹಂಕಾರ ಬಂದು ಏನು ಹೇಳ್ತಾರೆ ಗಣೇಶರು, ಗಣಪತಿ ಮಹಾರಾಜರು ಏನು ಹೇಳ್ತಾರೆ, ವೇದವ್ಯಾಸ ದೇವರಿಗೆ ಹೇಳಿದ್ರು, ಸ್ವಾಮಿ ನೀವೇನೋ ಶ್ಲೋಕ ಹೇಳ್ತೀರಿ ಅಂತಂದ್ರಿ, ನಾನು ಬರಿತೇನೆ, ಆದ್ರೆ ನನ್ನ ಲೇಖನಿ ನಿಲ್ಬಾರ್ದು. ನಿಲ್ಲದೆ ಇದ್ದಾಗ ನೀವು ಹೇಳಬೇಕು, ನಿಲ್ಲದೆ ಇದ್ದಾಗ ನೀವು ಹೇಳಬೇಕು. ವೇದವ್ಯಾಸ ದೇವರಂದ್ರು, ನಿಲ್ಲದೆ ಇದ್ದಾಗಲೂ ಹೇಳ್ತೀನಿ, ಆದರೆ ನಂದೊಂದು ಷರ್ತಿದೆ, ನಾನು ಹೇಳಿದ ಯಾವ ಶ್ಲೋಕವನ್ನು ತಿಳ್ಕೊಳ್ಳದೆ ಬರಿಬಾರ್ದೆ. ಇದರರ್ಥ ವೇದವ್ಯಾಸ ದೇವರು ಇದನ್ನ ತಮ್ಮನ್ನು ತಾವು ಡಿಫೆಂಡ್ ಮಾಡಿಕೊಂಡು ಅಥವಾ ಒಂದು ಡಿಫೆನ್ಸಿನಲ್ಲಿ ಇಟ್ಕೊಂಡ್ರು ಅಂತಲ್ಲ. ಅಂದ್ರೆ ತಮಗೆ ವೇಗದಿಂದ ಶ್ಲೋಕ ಮಾಡ್ಲಿಕ್ಕೆ ಬರುವುದಿಲ್ಲ, ಹಾಗಾಗಿ ಒಂದು ಕಷ್ಟದ ಶ್ಲೋಕವನ್ನು ಕೊಟ್ಟು ಬಿಡುವುದು, ಅದನ್ನು ಬರೆದು ವಿಚಾರ ಮಾಡುವುದರಲ್ಲಿ ಇವರು 10 ಶ್ಲೋಕಗಳನ್ನು ಮಾಡ್ತಿದ್ರು. ಹಾಗೆ ಬರ್ತದೆ ಇಲ್ಲೇ, ಹಾಗೆ ತಿಳಿಬೇಡಿ. ಇದು ದೇವೈರಿಪಿ ಸುದುರ್ಗಮ ಈ ಮಹಾಭಾರತ ಅನ್ನುವುದನ್ನು ತೋರಿಸುವುದಕ್ಕಾಗಿ ಈ ರೀತಿಯ ಶ್ಲೋಕಗಳನ್ನ ಅಲ್ಲಲ್ಲಿ ಕೊಟ್ಟಿದ್ದಾರೆ. ಅದಕ್ಕೆ 8 ಶ್ಲೋಕ ಸಹಸ್ರಾಣಿ ಗ್ರಂಥಗ್ರಂಥಿಂ ತದಾಚಕ್ರೆ ಮುನಿರ್ಗೂಢಂ ಕುತೂಹಲಾತ್ ಯಸ್ಮಿನ್ ಪ್ರತಿಜ್ಞೆಯ ಪ್ರಾಹ ಮುನಿರ್ದ್ವೈಪಾಯನಸ್ತ್ವಿದಂ. 8800 ಶ್ಲೋಕಗಳಿವೆ. ಅವು ಯಾರಿಗೆ ಗೊತ್ತಿಲ್ಲ. ಅಹಂ ವೇದ್ಮಿ, ಶುಕೋ ವೇತ್ತಿ, ಸಂಜಯೋ ವೇತ್ತಿ. ನನಗೆ ಗೊತ್ತು, ಶುಕಾಚಾರ್ಯರಿಗೆ ಗೊತ್ತು, ಸ್ವಲ್ಪ ಸಂಜಯನಿಗೆ ಅಲ್ಲಲ್ಲಿ ಗೊತ್ತು ಅಂತ ವೇದವ್ಯಾಸ ದೇವರು ತಮ್ಮ ಮಹಾಭಾರತದ ಬಗ್ಗೆ ಆ ರೀತಿಯಾಗಿ ಹೇಳ್ತಾರೆ. ತಾತ್ಪರ್ಯ ಅಷ್ಟು ಕಠಿಣವಾದಂತಹ ಒಗಟಿನಂತೆ ಇರುವ ಶ್ಲೋಕಗಳು ಇವೆ ಅನ್ನುವುದನ್ನ ಹೇಳಿ. ಸರ್ವಜ್ಞೋಪಿ ಗಣೇಶೋ ಯಕ್ಷಣಮಸ್ತೆ ವಿಚಾರಯನ್. ಮಹಾಜ್ಞಾನಿಯಾಗಿದ್ದರೂ ಸರ್ವಜ್ಞನಾಗಿದ್ದರೂ ಕೂಡ ಗಣೇಶ ಒಂದು ಹೊತ್ತು ಸ್ವಲ್ಪ ಹೊತ್ತು ವಿಚಾರವನ್ನು ಮಾಡ್ತಾ ಕೂತಿದ್ರು. ಈ ಶ್ಲೋಕದ ಅರ್ಥ ಏನು ಅಂತ ಆಲೋಚನೆ ಮಾಡಿ ಆಮೇಲೆ ಬರಿಬೇಕು. ಅಷ್ಟರೊಳಗೆ ವೇದವ್ಯಾಸ ದೇವರು ಬೇಕಾದಷ್ಟು ಬಲಿತಿದ್ರು ಅಂತ ಹೇಳ್ತಾರೆ. ತಾತ್ಪರ್ಯ ಸ್ವಾದು ಮೇಧ್ಯವರ ಸೋಪೇತಂ ಅಚ್ಛೇದ್ಯ ಮಮರೈರಪಿ. ದೇವತಾ ಮಣಿಗಳಿಗೂ ಕೂಡ, ಮಹಾಮಹಾ ದೇವತೆಗಳಿಗೂ ಕೂಡ ಈ ಮಹಾಭಾರತವನ್ನ ಸುಲಭವಾಗಿ ಅರ್ಥ ಮಾಡಿಕೊಳ್ಳಿಕ್ಕೆ ಆಗುವುದಿಲ್ಲ. ಅವರಿಗೂ ಇದರಲ್ಲಿ ರುಚಿ ಇದೆ, ಇದರಲ್ಲಿ ಸವಿ ಇದೆ. ಆ ದೇವಲೋಕದಲ್ಲೂ ಕಾಣ ಸಿಗದ ಜ್ಞಾನ ಈ ಮಹಾಭಾರತದಲ್ಲಿ. ಯಾವ ಮನುಷ್ಯ ಉತ್ತಮವಾದ ರುಚಿಯನ್ನು ಕಂಡಿರ್ತಾನೆ ಅವನು ಕ್ಷುದ್ರ ರುಚಿಗೆ ನಾಲಿಗೆ ಚಾಚುವುದಿಲ್ಲ. ಭಾರಿ ಉತ್ತಮವಾದಂತಹ ಪದಾರ್ಥವನ್ನ ತಿಂದು ಅದರ ಉಪಭೋಗ ಮಾಡಿದ ಮನುಷ್ಯ ಕ್ಷುದ್ರಕ್ಕೆ ಎಂದೆಂದಿಗೂ ಬೇಕು ಅಂತ ಬಯಸುವುದಿಲ್ಲ. ಆದರೆ ದೇವತೆಗಳು ಕೂಡ ಮಹಾಭಾರತವನ್ನು ಓದಬೇಕು, ಬಹಳ ರುಚಿ, ಬಹಳ ಶ್ರೇಷ್ಠ, ಬಹಳ ಚೆನ್ನಾಗಿದೆ ಅಂತಂತಾರೆ. ಅದಕ್ಕೆ ಸ್ವಾದು ಮೇಧ್ಯ ರಸೋಪೇತ. ಆದರೆ ಅಚ್ಛೇದ್ಯಂ ಅಮರೈರಪಿ, ಇದರ ಗಂಟು ಒಡಿಲಿಕ್ಕೆ ದೇವತೆಗಳಿಗೂ ಸಾಧ್ಯವಿಲ್ಲ. ಇದು ಮುಗಿತು, ಇದು ಬರಡಾಯ್ತು, ಇದು ಖಾಲಿ ಆಯಿತು. ಬೇಂದ್ರೆ ಅವರು ಒಂದು ಕಡೆಗೆ ಒಂದು ಸಲ ಶಾಕುಂತಲದ ಬಗ್ಗೆ ಉಪನ್ಯಾಸ ಮಾಡಿದರು. ಒಂದೇ 3 ದಿನಗಳಲ್ಲಿ, 3 ದಿನ ಇತ್ತವರಿಗೆ. ಆ 3 ದಿನಗಳಲ್ಲಿ ಒಂದು ಕಡೆಗೆ ಉಪನ್ಯಾಸ ನಿಶ್ಚಿತವಾಗಿತ್ತು ಶಾಕುಂತಲದ ಮೇಲೆ. ಅದೇ ಊರಿನಲ್ಲಿ ಇನ್ನೊಂದು ಸಂಸ್ಥೆಯವರು ಕರೆದ್ರು, ನೀವು ಇಲ್ಲಿ ನಮ್ಮಲ್ಲೂ ಬರಬೇಕು, ನೀವು. ಇನ್ನೊಂದು ಕಡೆಗೂ ಕರೆದ್ರು, ಮಧ್ಯಾಹ್ನದಲ್ಲಿ ನೀವು ಇಲ್ಲೂ ಬರಬೇಕು ನಮ್ಮಲ್ಲಿ. 3 ಕಡೆಗೆ ಒಪ್ಪಿಕೊಂಡ್ರು. ಏನ್ ವಿಷಯ? 3 ಕಡೆಗೆ ಶಾಕುಂತಲ. ಶಾಕುಂತಲವನ್ನ ಹೇಳಬೇಕು, ಉಪನ್ಯಾಸ ಹೇಳಬೇಕು ಅಂತ ಅನ್ಕೊಂಡ್ರು. ಆಗ ಶ್ರೋತೃವೃಂದ, ನಿಮಗೆ ಗೊತ್ತು ಬೇಂದ್ರೆಯವರ ಬಗ್ಗೆ ಎಷ್ಟು ಅಭಿಮಾನವಿತ್ತು. 3 ಕಡೆಗೆ ಎಲ್ಲರೂ ಹೋಗಬೇಕು. ಇಲ್ಲಿಯ ಗುಂಪು ಅಲ್ಲಿ, ಅಲ್ಲಿಯ ಗುಂಪು ಅಲ್ಲಿ. ಹಾಗಾಗಿ 3 ಕಡೆಗೆ ಎಲ್ಲ ಸಮಾನ ಆಡಿಯನ್ಸ್.
ಬೇಂದ್ರೆಯವರು ಉಪನ್ಯಾಸ ಮಾಡುವಾಗ ಇಲ್ಲಿ ಹೇಳಿದ ವಿಷಯವನ್ನು ಅಲ್ಲಿ ಹೇಳ್ತಿರ್ಲಿಲ್ಲ, ಅಲ್ಲಿ ಹೇಳಿದ ವಿಷಯವನ್ನು ಅಲ್ಲಿ ಹೇಳ್ತಿರ್ಲಿಲ್ಲ. ಮೂರೂ ಕಡೆಗೆ ಶಾಕುಂತಲವನ್ನು ಹೇಳುವಾಗ ಅದೇ ಶ್ಲೋಕ, ಅದೇ ಸನ್ನಿವೇಶವಿದ್ರೂ ಹೊಸ ಅರ್ಥ, ಹೊಸ ವಿಮರ್ಶೆ ಮಾಡ್ತಿದ್ರು ಅಂತ ಬೇಂದ್ರೆಯವರ ಬಗ್ಗೆ ನಾವು ಕೇಳ್ತೇವೆ. ಅಂತೂ ಒಂದು ಮಾತು ಸತ್ಯ, ಆ ಈ ಗಣಿ ಏನಿದೆಯಲ್ಲ, ಈ ಶಾಕುಂತಲ, ಆ ಶಾಕುಂತಲದ ಗಣಿ ಇವತ್ತಿಲ್ಲ ನಾಳೆ ಅದು ಖಾಲಿ ಆಗ್ತದೆ. ಆಮೇಲೆ ಇಟ್ ಶುಡ್ ಬಿ ಅಬ್ಯಾಂಡನ್, ಮುಗಿದೋಯ್ತಪ್ಪ, ಇದರಲ್ಲಿ ಇನ್ನೇನಿಲ್ಲ ಅಂತ ಖಾಲಿಯಾಗುವಂತಹದ್ದದು. ಆದರೆ ಮಹಾಭಾರತ ಖಾಲಿಯಾಗುವುದಿಲ್ಲ. ಇದು ಯಾರಿಗೆ ಖಾಲಿಯಾಗುವುದಿಲ್ಲ? ನಮಗೆ ನಿಮಗೆ ಅಲ್ಲ, ದೇವತೆಗಳಿಗೆ ಖಾಲಿಯಾಗುವುದಿಲ್ಲ. ದೇವತೆಗಳು ಇದರನ್ನ ಬೊಗಸೆಯಿಂದಲ್ಲ, ಟನ್ನು ಟನ್ನು ನೀರು ಹೊರಗೆ ಹಾಕಿದ್ರು ಈ ಸಮುದ್ರದಲ್ಲಿರುವ ನೀರು ಮುಗಿಯುವುದಿಲ್ಲ, ಬಂದೇ ಬರ್ತದೆ. ಅಚ್ಛೇದ್ಯಂ ಅಮರೈರಪಿ, ದೇವತೆಗಳಿಗೂ ಅಚ್ಛೇದ್ಯವಾಗಿದೆ. ಎಂಥ ಚೆನ್ನ ಅಲ್ಲ. ಷಷ್ಟಿಂ ಶತಸಹಸ್ರಾಣಿ, ನಿಜವಾಗಿ ಇದು 60 ಲಕ್ಷ ಶ್ಲೋಕಗಳದ್ದು. ಆ 60 ಲಕ್ಷ ಶ್ಲೋಕಗಳಲ್ಲಿಯ 30 ಲಕ್ಷ ಶ್ಲೋಕಗಳನ್ನು ದೇವತೆಗಳು ಒಯ್ದರು. ಇನ್ನು 15 ಲಕ್ಷ ಶ್ಲೋಕಗಳು ಗಂಧರ್ವರು ಒಯ್ದರು. 14 ಲಕ್ಷ ಶ್ಲೋಕಗಳನ್ನು ಋಷಿಗಳು ಒಯ್ದರು. ಮನುಷ್ಯರ ಪಾಲಿಗೆ 1 ಲಕ್ಷ ಶ್ಲೋಕವನ್ನು ಇಟ್ಟು. ಇಂಥ ಅದ್ಭುತವಾದ ವಿಸ್ತಾರವಾದ ಗ್ರಂಥವಿದು. 30 ಸಹಸ್ರಂಚ ದೇವಲೋಕೆ ಪ್ರತಿಷ್ಠಿತಂ ಪಿತ್ರೆ 15, ಪಿತೃದೇವತೆಗಳು 15, ರಕ್ಷಯಕ್ಷರು 14, 1 ಲಕ್ಷ ಶ್ಲೋಕ ಮನುಷ್ಯರಲ್ಲಿ ಉಳಿಯಿತು. ನಾರದರು ಇದನ್ನು ಓದಿದ್ದಾರೆ, ನಾರದರು ಇದನ್ನ ಉಪದೇಶ ಮಾಡಿದ್ದಾರೆ. ಮಹಾಭಾರತ ಪ್ರವಚನವನ್ನ ನಾರದರು ಮಾಡಿ, ಏನ್ ನಾರದರ ಜ್ಞಾನ, ಅವರ ತಪಸ್ಸು, ಎಂಥ ಪುಣ್ಯಾತ್ಮರು ಅವರು. ಮಹಾಭಾರತವನ್ನ ಹಿಗ್ಗಿ ಉಪದೇಶ ಮಾಡಿ ಮಹಾಭಾರತವನ್ನು ಪ್ರವಚನ ಮಾಡಿದ್ದಾರಂತೆ. ಗಂಧರ್ವ ಯಕ್ಷ ರಕ್ಷಾಂಸಿ ಶಾವಯಾಮಾಸ ವೈಶುಕಃ. ದೇವತೆಗಳ ಎಲ್ಲ ಸಭೆ ಸೇರಿದಾಗ ಆ ದೇವತೆಗಳಿಗೆ ಉಪದೇಶ ಮಾಡುವುದಕ್ಕೆ ನಾರದರು. ದೇವಲ ಋಷಿಗಳು, ದೇವಲ ಅಂತ ಮತ್ತೊಬ್ಬ ಋಷಿ, ಆ ಋಷಿಗಳು ಪಿತೃಗಳಿಗೆಲ್ಲ ಉಪದೇಶ ಮಾಡುವುದಕ್ಕೆ ಅವರು. ಗಂಧರ್ವರು, ಯಕ್ಷರು, ರಾಕ್ಷಸರಿಗೆ ಮಹಾಭಾರತವನ್ನು ಕೇಳಿಸುವುದಕ್ಕೆ ಶುಕಾಚಾರ್ಯರು. ವೈಶಂಪಾಯನ ವಿಪ್ರಷಿ ಶಾವಯಾಮಾಸ ಪಾರ್ಥಿವಂ, ಒಬ್ಬ ರಾಜನಿಗೆ ಕೇಳಿಸುವುದು, ಅರ್ಥಾತ್ ಜನಮೇಜಯನಿಗೆ ಕೇಳಿಸುವುದಕ್ಕೆ ವೈಶಂಪಾಯನ. ಪಾರೀಕ್ಷಿತಂ ಮಹಾತ್ಮಾನಂ ನಾಮ್ನಾತು ಜನಮೇಜಯನ್ ಅಸ್ಮಿಂಸ್ತು ಮಾನುಷೇ ಲೋಕೆ ವೈಶಂಪಾಯನ ಉಕ್ತವಾನ್. ಇದು ಹೀಗಿದೆ ಇಂಥ ಗ್ರಂಥ, ಇದು ಬಹಳ ಶ್ರೇಷ್ಠವಾಗಿರುವಂತಹದ್ದು ಅಂತ ಹೇಳಿ ಮಹಾಭಾರತದ ಪೂರ್ವಪೀಠಿಕೆಯನ್ನ ಮಹಾಭಾರತದ ಬಗ್ಗೆ ಇಲ್ಲಿಯವರೆಗೆ ಕೊಡ್ತಾರೆ. ಮಹಾಭಾರತ ಇದನ್ನು ಪ್ರಾರಂಭ ಮಾಡ್ತಾ ಇದ್ದ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇಸ್ವರ್ಪಿತಂ ಪ್ರಕ್ಷಯಂ ಯಾಂತ್ಯ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋಜರಸ್ಸಲವ ದೈವಾಮೃತಃ ಕುಕ್ಷಿಗಮ್ಯಸ್ಯ ವಿಶ್ವಂ ಸದಾಜಾದಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲಾಖಂಡಮಂಡನಂ ಅನೇನ ಭಾವಿ ಯತ್ ಪುಣ್ಯಂ ಅವಾಪ್ನೋತು ಗುರುರ್ಮಮ.